ಶಿಕ್ಷಣ ಎಲ್ಲರಿಗೂ ಸಿಗ್ಬೋದು, ಗುಣಮಟ್ಟದ ಶಿಕ್ಷಣ ಸಿಗೋದು ಭಾಳ ಮುಖ್ಯ. ಅದರಲ್ಲೂ ಮೌಲ್ಯಾಧಾರಿತವಾಗಿ ಬೇಕು. ನಾನು ಕಲಿಯೋದು ಯಾತಕ್ಕೋಸ್ಕರ, ನಮ್ಮ ಸಮಾಜದಲ್ಲಿ ಯಾವ ರೀತಿ ನನ್ನ ಕಲಿಕೆ ಸಮಾಜಕ್ಕೆ ಪ್ರಯೋಜನ ಆಗಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾದಂಥ ವಿಚಾರವಾಗಿರ್ತದೆ. ಹಾಗಾಗಿ ಇವನ್ನೆಲ್ಲ ಗಮನಿಸಿದಾಗ ಇದನ್ನೆಲ್ಲೋ ಪ್ರಾರಂಭವನ್ನು ಮಾಡಲಿಕ್ಕೋಸ್ಕರ ಅವ್ರ ಪ್ರಕ್ರಿಯೆಯನ್ನು ಪ್ರಾರಂಭವನ್ನು ಮಾಡಿದ್ರು. ಈ ಮುಂಚೆ ಏನು 1968 1986 ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಾಗ ಯಾವ ರೀತಿ ಪ್ರಕ್ರಿಯೆ ನಡೆದಿದೆ ಅನ್ನುವಂಥದ್ದು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಕೇವಲ ಕೆಲವೇ ಸಂಸ್ಥೆಗಳು, ಕೆಲವೇ ವ್ಯಕ್ತಿಗಳು, ಕೆಲವೇ ಜನರಿಗೆ ಸೀಮಿತವಾಗಿತ್ತು. ಆದರೆ ಈ ಬಾರಿ ಏನು ರಾಷ್ಟ್ರೀಯ ಶಿಕ್ಷಣ 2020 ಪ್ರಾರಂಭವನ್ನು ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭವನ್ನು ಮಾಡಿದಂಥದ್ದು 2015 ಜನವರಿ 26ನೇ ತಾರೀಕು ಮೈಗೋ ಪೋರ್ಟಲಿನ ಮೂಲಕ, ಆನ್ಲೈನಿನ ಮೂಲಕ ಸಲಹೆಗಳನ್ನು ಕೊಡಲಿಕ್ಕೆ ಆ ಪೋರ್ಟಲನ್ನು ಪ್ರಾರಂಭವನ್ನು ಮಾಡುವಂಥದ್ದಾಗುತ್ತೆ. ಅದ ನಂತರ ಕನ್ಸಲ್ಟೇಷನ್ ಆಗಬೇಕು. ಒಂದು ಡ್ರಾಫ್ಟನ್ನು, ಒಂದು ಫ್ರೇಮ್ವರ್ಕನ್ನು ಮಾಡಲಿಕ್ಕೋಸ್ಕರ 2 ಸೆಕ್ಷನ್ ಮಾಡುವಂಥದ್ದಾಗುತ್ತೆ. ಪ್ರಥಮವಾಗಿ ಕನ್ಸಲ್ಟೇಷನ್ ಆಗಬೇಕು. ಕನ್ಸಲ್ಟೇಷನ್ ಮಾಡಿದ ನಂತರ ಒಂದು ಡ್ರಾಫ್ಟ್ ಆಗಬೇಕು. ಆ ಡ್ರಾಫ್ಟಿಗೆ ಫೀಡ್ಬ್ಯಾಕ್ ತಗೊಳ್ಬೇಕು ಅಂತ 2ನೇ ಭಾಗ ಮಾಡುವಂಥದ್ದಾಗುತ್ತೆ. ಈ ಮೊದಲನೇ ಭಾಗದಲ್ಲಿ ಇವತ್ತೇನು ನಮ್ಮ ಸ್ಟೇಕ್ ಹೋಲ್ಡರ್ಸ್, ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ, ಕುಗ್ರಾಮದಲ್ಲಿರುವಂಥ ದೀನ ದಲಿತ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಶಿಕ್ಷಣ ಹೇಗಿರಬೇಕು ಅನ್ನೋಂಥದ್ದು ತಾನು ತಿಳಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ದೇಶದಲ್ಲಿರುವಂಥ 225 2.5 ಲಕ್ಷ ಪಂಚಾಯಿತಿಗಳು, ಗ್ರಾಮ ಪಂಚಾಯಿತಿನಲ್ಲಿ 6,600 ಬ್ಲಾಕ್ಸ್, 6,000 ಅರ್ಬನ್ ಲೋಕಲ್ ಬಾಡೀಸ್, 6,000 ಅರ್ಬನ್ ಲೋಕಲ್ ಬಾಡೀಸ್, 6,776 ಜಿಲ್ಲೆಗಳು, 36 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್, ಇಲ್ಲೆಲ್ಲ ಸಮಾಲೋಚನೆಗಳನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿ ಆ ಪ್ರಕಾರದಲ್ಲಿ 27ನೇ ತಾರೀಕು ಫೆಬ್ರವರಿ 2015 ಮಲ್ಟಿ ಸ್ಟೇಕ್ ಹೋಲ್ಡರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡುವಂಥದ್ದಾಗುತ್ತೆ. ಅಕಾಡೆಮಿಕ್ಸ್ ಅಂಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ವೇರಿಯಸ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಸೆಟ್ ಅಪ್ ಟು ಮಾನಿಟರ್ ದ ಪ್ರೋಗ್ರೆಸ್ ಆಫ್ ದ ಕನ್ಸಲ್ಟೇಷನ್ ಪ್ರೋಸೆಸ್. ಈ ಪ್ರಕ್ರಿಯೆಯನ್ನು, ಒಂದು ರಚನೆಯನ್ನು, ಸಮಿತಿಯನ್ನು ರಚನೆಯನ್ನು, ಟಾಸ್ಕ್ ಫೋರ್ಸನ್ನು ರಚನೆಯನ್ನು ಮಾಡಿ ಮತ್ತು ಈ ಸಲಹೆಗಳನ್ನು ಇವತ್ತೇನು 2.5 ಲಕ್ಷ ಗ್ರಾಮ ಪಂಚಾಯಿತಿಗಳು ಮತ್ತು ಏನು ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಕನ್ಸಲ್ಟೇಷನ್ಗಳನ್ನ ಪ್ರಾರಂಭವನ್ನು ಮಾಡಲಿಕ್ಕೋಸ್ಕರ ಬೇಕಾಗಿರುವಂಥ ಒಂದು ಕ್ವಶನೇರ್ ಥೀಮ್ಸ್, 33 ಥೀಮ್ಸ್, ಪ್ರೈಮರಿ ಮತ್ತು ಸೆಕೆಂಡ್ರಿಗೆ 13 ಥೀಮ್ಸು, ಹೈಯರ್ ಎಜುಕೇಷನ್ಗೆ 20 ಥೀಮ್ಸು, ಮತ್ತು ಕ್ವಶನ್ಗಳು, ಏನೆಲ್ಲ ಕ್ವಶನ್ಗಳು ಕೇಳ್ಬೋದು ಅನ್ನೋಂಥ ಫಾರ್ಮೆಟನ್ನು ಸಹ ತಯಾರು ಮಾಡಿ ಕೊಡುವಂಥದ್ದಾಗುತ್ತೆ. ಇವೆಲ್ಲ ಕೊಟ್ಟು ವರ್ಕ್ ಫ್ಲೋಗಳು ಪ್ರಾರಂಭವನ್ನು ಮಾಡಲಿಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ, ವಿಲೇಜ್ ಎಜುಕೇಷನ್ ಕಮಿಟಿಗಳಲ್ಲಿ ಎಲ್ಲ ರೀತಿ ಸಮಾಲೋಚನೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದಾಗುತ್ತೆ. ಮತ್ತೆಲ್ಲ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಅರ್ಬನ್ ಲೋಕಲ್ ಬಾಡಿನಲ್ಲಿ ಎಲ್ಲ ಕಡೆನೂ ಸಮಾಲೋಚನೆಗಳು ಆಗುವಂಥದ್ದಾಗುತ್ತೆ. ಈ ಸಮಾಲೋಚನೆಗಳಾಗಿ ಸಾಧಾರಣ ಒಂದು 29 ಫೆಬ್ರವರಿ ಅಷ್ಟೊತ್ತಿಗೆ ಏನೊಂದು ಹೈಯರ್ ಎಜುಕೇಷನಲ್ಲಿ ಏನೊಂದು ಈ ಗ್ರಾಮ ಪಂಚಾಯಿತಿ ಲೆವೆಲ್ನಿಂದ 1,10,623 ಕನ್ಸಲ್ಟೇಷನ್ ಸಲಹೆಗಳು ಬರುವಂಥದ್ದಿದೆ. 1,10,623 2.5 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 1,10,623 ಕನ್ಸಲ್ಟೇಷನ್ಸ್ ಏನು ನಡೆಯುತ್ತೆ, ಸಮಾಲೋಚನೆಗಳು ಅಪ್ಲೋಡ್ ಆಗುವಂಥದ್ದಾಗುತ್ತೆ. ಮತ್ತು ಈ ಅಪ್ಲೋಡ್ ಮಾಡೋಂಥವ್ರು ಕೇಂದ್ರ ಸರ್ಕಾರದವರು ಅಲ್ಲ, ಇಡೀ ಪ್ರಕ್ರಿಯೆಯಲ್ಲಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಇಷ್ಟು ಜಿಲ್ಲವಾರು ಅರ್ಬನ್ ಲೋಕಲ್ ಬಾಡೀಸ್, ಗ್ರಾಮ ಪಂಚಾಯತಿನಲ್ಲೆಲ್ಲ ಸಮಾಲೋಚನೆಯನ್ನು ಮಾಡಲಿಕ್ಕೆ ಜವಾಬ್ದಾರಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಕೊಡುವಂಥದ್ದಾಗಿರ್ತದೆ. ಆ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳು ಹೊತ್ತು ಎಲ್ಲ ಸಮಾಲೋಚನೆಗಳನ್ನು ಮಾಡಿ ಸಲಹೆಗಳನ್ನು ಏನು ಬರುತ್ತೆ ಆ ಸಲಹೆಗಳನ್ನು, ಸಮಾಲೋಚನೆಗಳನ್ನು ಫೀಡ್ ಮಾಡೋವಂಥದ್ದು, ಅಪ್ಲೋಡ್ ಮಾಡೋವಂಥದ್ದು ಆಗುತ್ತೆ. ಅದಲ್ಲದೆ ಆನ್ಲೈನಲ್ಲಿ ಮೈಗೋವ್ ಪೋರ್ಟಲ್ಲಿಗೆ 26,500 ಸಜೆಷನ್ ಆನ್ಲೈನಲ್ಲೂ ಸಹ ಬರುತ್ತೆ. ಆನ್ಲೈನಲ್ಲಿ ಸಹ ಬಂದು ಪಡ್ಕೊಳ್ಳುವಂಥದ್ದಾಗುತ್ತೆ. ಮತ್ತು ಈ ಒಂದು ಸಮಾಲೋಚನೆಗಳನ್ನು ಮಾಡಿ ಅಪ್ಲೋಡ್ ಆಗುವಂಥದ್ದಾಗುತ್ತೆ. ತದನಂತರ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಎಜುಕೇಷನ್
ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನಲ್ಲಿ ಹಲವಾರು ಸಭೆಗಳು ನಡೆಯುತ್ತೆ. ಅಂದಿನ ಇಲ್ಲಿನ ರಾಜ್ಯದ ಶಿಕ್ಷಣ ಸಚಿವರು ಕಿಮ್ಮನೆ ರತ್ನಾಕರ್ ಅವರು, ತನ್ವೀರ್ ಸೇಠ್ ಅವರು ಮತ್ತು ಬಸವರಾಜ್ ರಾಯ್ ರೆಡ್ಡಿ ಅವರು, ಇವರೆಲ್ಲರೂ ಎಲ್ಲ ಸಭೆಗಳಲ್ಲೂ ಭಾಗವಹಿಸಿದ್ದಾರೆ. ಮತ್ತು ಸಾಕಷ್ಟು ವರ್ಚುವಲ್ ಕಾನ್ಫರೆನ್ಸ್ಗಳು ನಡೆಯುತ್ತೆ. ಮತ್ತು ಬೇರೆ ಬೇರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆಯಲ್ಲೂ ಸಮಾಲೋಚನೆಗಳನ್ನು, ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳು, ಇನ್ನಿತರ ಎಕ್ಸ್ಪರ್ಟ್ಸ್ ಎಲ್ಲರ ಜೊತೆನೂ ಸಮಾಲೋಚನೆಗಳು ನಡೆಯುವಂಥದ್ದಾಗುತ್ತೆ. ಈ ಸಮಾಲೋಚನೆಗಳಲ್ಲಿ ಕೆಲವು ನಿಮಗೆ ಹೇಳಬೇಕು ಅಂದರೆ, ಅಂದಿನ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತಲೂ ನಾನು ಆಗ ಅವ್ರ ಸಲಹೆಗಳು ಕೊಟ್ಟಿರೋದನ್ನು ಹೇಳ್ತೀನಿ. ಇವತ್ತು ಮಾನ್ಯ ಹರಿಪ್ರಸಾದ್ ಅವರು ಇಂಟರ್ನ್ಯಾಷನಲೈಸೇಷನ್ ಆಫ್ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ಇಂಟರ್ನ್ಯಾಷನಲೈಸೇಷನ್ ಆಫ್ ಎಜುಕೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಟಾನಮಿಯನ್ನ, ಅಫಿಲಿಯೇಷನ್ ಸಿಸ್ಟಮ್ ಅನ್ನ ಕಾಲೇಜ್ನಲ್ಲಿ ಇರೋದನ್ನ ಇಟ್ ಈಸ್ ಔಟ್ಲಿವ್ಡ್. ಅಫಿಲಿಯೇಷನ್ ಸಿಸ್ಟಮ್ನ ತೆಗೆದಾಕಿ ಇಟ್ ಶುಡ್ ಬಿ ಫೇಸ್ಡ್ ಔಟ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಎಲ್ಲ ರೀತಿಯಾದಂತಹ ಸ್ಟ್ರಕ್ಚರ್ಗಳ ಬದಲಾವಣೆ ಆಗಬೇಕು. ಫೇಸಿಂಗ್ ಔಟ್ ಸಿಂಗಲ್ ಡಿಸಿಪ್ಲಿನ್, ಈ ರೀತಿ ಹಲವಾರು ಸಲಹೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಹಂತದಲ್ಲೂ ಅವರು ಏನು ನಾವೆಲ್ಲ ಹೇಳ್ತಾ ಇದ್ದೀವಿ ಇವತ್ತು ಈ ಸಲಹೆಗಳು. ಮತ್ತು ಈಗ ಅವ್ರ ಸಲಹೆಗಳು ಹಲವಾರು ಸಲಹೆಗಳು ಕೊಟ್ಟಿದ್ದಾರೆ. ಆ ಸಲಹೆಗಳಲ್ಲಿ ಅವ್ರದ್ದು ಪ್ರಮುಖವಾದಂತಹ ಸಲಹೆಗಳು ಕೊಟ್ಟಿದ್ದಾರೆ. ನೀವು ಹೇಳಿದ ಹಾಗೆ ಈ ಸಲಹೆಗಳು ಎಲ್ಲೋ ಒಂದು ಕಡೆ ಯಾರೋ ಒಂದು ಕಡೆ ಕೂತ್ ಮಾಡಿರೋದಲ್ಲ, ಇಡೀ ಸಮಾಜಕ್ಕೆ ಭಾರತ ಹೇಗೆ ಸದೃಢವಾಗಬೇಕು, ಪ್ರತಿಯೊಬ್ಬ ನಾಗರಿಕನಿಗೂ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ, ತನ್ನಲ್ಲಿರುವಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಏನೆಲ್ಲ ಒಳ್ಳೇದು ಮಾಡಬೇಕಾಗಿದೆಯೋ ಇಡೀ ಸಮಾಜ ಒಂದಾಗಿ ಮಾಡುವಂಥದ್ದಾಗಬೇಕಾಗುತ್ತೆ. ಇವತ್ತು ಇನ್ನು ಮುಂದುವರೆದು ಇವತ್ತೇನು ಇಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನಲ್ಲಿ ಎಲ್ಲ ಸಚಿವರು, ಅಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸಿ ಎಲ್ಲ ಸಂಸ್ಥೆಗಳು ಸಲಹೆಗಳನ್ನು ಕೊಟ್ಟಿರುವಂಥದ್ದಿದೆ. ತದನಂತರ ಇವತ್ತೇನು ನಮ್ಮ ಈ ಎಲ್ಲ ಸಲಹೆಗಳನ್ನು ಸಾಕಷ್ಟು ಪಡ್ಕೊಂಡು ಸಾಕಷ್ಟು ಸಂದರ್ಭದಲ್ಲಿ ಟೈಮ್ ಲೈನ್ ಪ್ರೊಸೆಸ್ನಲ್ಲಿ ಹಲವಾರು ಸಜೆಷನ್ಸ್ಗಳು ಬರುವಂಥದ್ದಾಗುತ್ತೆ. ಜೂನ್ 24, 2017 ಈ ಎಲ್ಲ ಸಲಹೆಗಳು ಕನ್ಸಲ್ಟೇಷನ್ಗಳು ಆದಮೇಲೆ ಒಂದು ಫ್ರೇಮ್ವರ್ಕನ್ನು ಮಾಡ್ತಾರೆ. ಆ ಫ್ರೇಮ್ವರ್ಕನ್ನು ಮಾಡಿ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಮಾಡಲಿಕ್ಕೆ ಒಂದು ಕಮಿಟಿ ಆಗಬೇಕು ಅಂತ ನಿಶ್ಚಯ ಆಗಿ ಜೂನ್ 24, 2017 ಒಂದು ಸಮಿತಿ ರಚನೆ ಆಗುತ್ತೆ. ಮಾನ್ಯ ಡಾಕ್ಟರ್ ಕಸ್ತೂರಿರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ರಚನೆ ಆಗುತ್ತೆ. ಈ ಸಮಿತಿಯಲ್ಲಿ ರಚನೆ ಆಗಿರುವಂಥದ್ದು ಡಾಕ್ಟರ್ ಕಸ್ತೂರಿರಂಗನ್ ಅವರ ಬಗ್ಗೆ ಆ ಕಾಲದಿಂದನೂ ಈ ದೇಶದ ಒಂದು ಹೆಮ್ಮೆಯ ಮಗ, ಈ ದೇಶಕ್ಕಾಗಿ ಅವಿರತವಾಗಿ ದುಡಿದು ಬಹು ಕೊಡುಗೆಯನ್ನು ಕೊಟ್ಟಿರುವಂಥ ಮಹಾನ್ ವ್ಯಕ್ತಿ. ಅಂತಹ ವ್ಯಕ್ತಿಗಳ ಬಗ್ಗೆನೂ ಅನುಮಾನ ವ್ಯಕ್ತಪಡಿಸೋರಿದ್ದಾರೆ. ಅವರ ಸರ್ಕಾರದಲ್ಲೇ ಪದ್ಮಶ್ರೀ ಕೊಟ್ಟಿರುವಂಥದ್ದಿದೆ, ಪದ್ಮಭೂಷಣ ಕೊಟ್ಟಿರುವಂಥದ್ದಿದೆ. ಅವರ ಸರ್ಕಾರದಲ್ಲೇ ಅವರಿಗೆ ಪದ್ಮಶ್ರೀ, ಪದ್ಮಭೂಷಣಗಳನ್ನು ಕೊಟ್ಟಿರುವಂಥದ್ದು. ಸೈಂಟಿಸ್ಟ್ ಕೊಡ್ತಾನು ಕ್ಯಾರೆಕ್ಟರು, ಕಂಡಕ್ಟು, ಸಾಧನೆಗಳು ಎಲ್ಲವೂ ನೋಡಿ ಒಬ್ಬ ವಿಜ್ಞಾನಿಗೆ ಯೋಗ್ಯವಾಗಿರೋದ್ರಿಂದ ಈ ದೇಶದ ಹೆಮ್ಮೆ ಮಗ, ಯೋಗ್ಯವಾದಂಥ ವ್ಯಕ್ತಿಗಳಂತ ಕೊಡುವಂಥದ್ದಿದೆ. ಮಂಜುಳಾ ಭಾರ್ಗವ್ ಅವರು ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ ಓದಿರೋರು, ನಮ್ಮ ದೇಶದವರೇ, ಅದ್ಭುತವಾಗಿ ಕಲಿಕೆಯನ್ನು ಮಾಡಿರುವಂಥವ್ರು. ಮತ್ತು ವಸುಧಾ ಕಾಮತ್ ಇದೆಲ್ಲ ಸದಸ್ಯರುಗಳಾಗಿರುವಂಥವ್ರು. ಮತ್ತು ಗುಪ್ತಾ ಕೋಆಪ್ ಮೆಂಬರ್ ಆಗಿದ್ರು. ಮಾನ್ಯ ಸದಸ್ಯರೇ, ಕೋಆಪ್ ಮೆಂಬರ್ ಅವರು ಸದಸ್ಯರಾಗಿದ್ದಿರಲಿಲ್ಲ. ಕೆಲವೇ 3 ತಿಂಗಳ ಕಾಲಕ್ಕೆ ಮಾತ್ರ ಅವರು ಕೋಆಪ್ ಮೆಂಬರ್ ಆಗಿ ಬರುವಂಥದ್ದಿದೆ. ಅವರು ಫುಲ್ ಟೈಮ್ ಮೆಂಬರ್ ಅಲ್ಲ. ಮತ್ತು ಡಾಕ್ಟರ್ ಎಂ ಕೆ ಶ್ರೀಧರ್ ಅವರು ನಾಲೆಡ್ಜ್ ಕಮಿಷನಲ್ಲೂ ಬಹಳಷ್ಟು ಕೆಲಸ ಮಾಡಿರುವಂಥವ್ರು. ಈ ರಾಜ್ಯ ಸರ್ಕಾರದಲ್ಲಿ ಅವ್ರ ಸರ್ಕಾರ ಕಾಲದಲ್ಲೂ ನಾಲೆಡ್ಜ್ ಕಮಿಷನಲ್ಲಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಾಲೆಡ್ಜ್ ಕಮಿಷನ್ ಇತ್ತು. ಆ ಸಮಿತಿ ಸದಸ್ಯರಾಗೂ ಕೆಲಸ ಮಾಡಿದ್ದಾರೆ. ಕಟ್ಟಿಮನಿಯವರು ಟ್ರೈಬಲ್ ಯೂನಿವರ್ಸಿಟಿ 4-5 ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರೋರು, ಅವರು ಸಹ ಸದಸ್ಯರಾಗಿರುವಂಥವ್ರು. ಇನ್ನು ಹಲವಾರು ಡಾಕ್ಟರ್ ಮಾಜರ್ ಆಸಿಫ್ ಅವರು ಸೆಂಟರ್ ಫಾರ್ ಪರ್ಷಿಯನ್
and Central Asian Studies, School of Language, Literature and Culture Studies, Jawaharlal Nehru University, New Delhi. ಇವ್ರು ಭಾಳ ಇಷ್ಟವಾಗಿರೋಂಥ ಯೂನಿವರ್ಸಿಟಿ. ಹಾಗೆ ಡಾಕ್ಟರ್ ರಾಮ್ ಶಂಕರ್ ಕುರಿಲ್ ಮತ್ತು ಆಲ್ಫಾನ್ಸೋ ಅವರು ಮಂತ್ರಿ ಆಗೋ ಮುಂಚೆ KJ ಆಲ್ಫಾನ್ಸೋ ಅವರು ಈ ಸಮಿತಿ ಸದಸ್ಯರಾಗಿದ್ದಾರೆ. ಮತ್ತು ಪಿಯರ್ ಕಮಿಟಿ ರಿವ್ಯೂಸ್ ಎಲ್ಲ ದೇಶದ ಅವರು ಯಾವ್ಯಾವ ಸಂಸ್ಥೆ ಹೇಳ್ತಾರೋ ಎಲ್ಲ ಸಂಸ್ಥೆಯ ಈ ರಿಪೋರ್ಟಿಗೆ ರಿವ್ಯೂ ಆಗಿರುವಂಥದ್ದಿದೆ. ಈ ಒಂದು ರಾಷ್ಟ್ರೀಯ ಶಿಕ್ಷಣ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮ ಎಲ್ಲರಿಗೂ ಸೇರಿರುವಂಥದ್ದು. ಇವತ್ತಿಷ್ಟು ಅನುಮಾನ ವ್ಯಕ್ತಪಡಿಸುವಂಥದ್ದು ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ಒಂದು ಡೀಟೇಲ್ಸ್ ಆಫ್ ಕನ್ಸಲ್ಟೇಷನ್ ಬೈ ದ ಕಮಿಟಿ ಫಾರ್ ದ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಆಗಾ ಖಾನ್ ಫೌಂಡೇಶನ್, ಅಕ್ಷಯ ಪಾತ್ರ, ಅಂಜುಮ್ ಇಸ್ಲಾಂ, ಕೆಲವು ಹೇಳ್ತೀನಿ ನಿಮ್ಗೆ ಇಷ್ಟವಾಗಿ ಅಂತ, ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆಫ್ ಇಂಡಿಯಾ, ಅಸೋಸಿಯೇಷನ್ ಆಫ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಆಫ್ ಇಂಡಿಯಾ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ, ಕ್ಯಾಥೋಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾ, Center for Contemporary Studies, Indian Institute of Science, Confederation of Indian Industry, Consortium of Christian Minority Higher Education Institution, Darul Uloom Deoband, ಅವರು ಸಹ ಕನ್ಸಲ್ಟ್. ಇನ್ನು ಕೆಲವು ಎಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ. ಇಂಥವು ಹಲವಾರು ಸಂಘ ಸಂಸ್ಥೆಗಳನ್ನು ಎಲ್ಲ ವರ್ಗದ ಎಲ್ಲ ಜನರಿಗೆ ಸೇರಿರುವಂಥ ನೂರಾರು ಸಂಸ್ಥೆಗಳ ಜೊತೆಯಲ್ಲಿ ಇವೆಲ್ಲ ಕನ್ಸಲ್ಟೇಷನ್ ಮಾಡಿರುವಂಥದ್ದಿದೆ. ಮತ್ತು ನಮ್ಮ ಸಮಾಜಕ್ಕೆ ಇವತ್ತು ಈ ಕನ್ಸಲ್ಟೇಷನ್ ಆದಾಗ ನಮ್ಮ ಸಮಾಜದಲ್ಲಿ ಬಂದಂಥ ಸಲಹೆಗಳು ಏನು ಅಂತ ನಮ್ಮ ಸದಸ್ಯರು ಕೇಳ್ತಾ ಇದ್ರು. ಹೇಳಬೇಕು ಅಂದರೆ ಕನ್ಸಲ್ಟೇಷನಲ್ಲಿ ಆಗಿ ಹೇಳಿದಾಗೆ ಸಾಮಾನ್ಯ ಒಂದೂವರೆಯಿಂದ 2 ಲಕ್ಷ ಕನ್ಸಲ್ಟೇಷನ್ ಬಂದಿತ್ತು. ನಂತರ ಡ್ರಾಫ್ಟ್ ಕಮಿಟಿ ಆದ ನಂತರ, ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮಾಡಿದ ನಂತರ ಆ ವರದಿಯನ್ನು ಡಿಸೆಂಬರ್ 15ನೇ ತಾರೀಕು 2008 ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಆ ವರದಿಯನ್ನು ಸಬ್ಮಿಟ್ ಮಾಡಾದ್ಮೇಲೆ ಫೀಡ್ಬ್ಯಾಕ್ ಕರೆಯುವಂಥದ್ದಾಗುತ್ತೆ. ಸಮಾಜದಿಂದ ಎಲ್ಲರಿಂದನೂ ಫೀಡ್ಬ್ಯಾಕು ಈ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೇಲೆ ಫೀಡ್ಬ್ಯಾಕ್ ಕರೆಯುವಂಥದ್ದಾಗುತ್ತೆ. ಈ ಫೀಡ್ಬ್ಯಾಕು ಬಿಟ್ವೀನ್ ಜೂನ್ ಆ್ಯಂಡ್ ಆಗಸ್ಟ್ 2019 ಈ ಮಧ್ಯದಲ್ಲಿ ಈ ಒಂದು ಫೀಡ್ಬ್ಯಾಕ್ ತಗೊಳ್ಳುವಂಥದ್ದಾಗುತ್ತೆ. ಈ ಫೀಡ್ಬ್ಯಾಕ್ನಲ್ಲಿ ಸಾಧಾರಣ 2 ಲಕ್ಷ ಫೀಡ್ಬ್ಯಾಕ್ ಬರುವಂಥದ್ದಾಗುತ್ತೆ. ಈ 2 ಲಕ್ಷ ಫೀಡ್ಬ್ಯಾಕ್ನಲ್ಲಿ ಎಲ್ಲವನ್ನು ಪ್ರೊಸೆಸ್ ಮಾಡಿದ ನಂತರ ಡೂಪ್ಲಿಕೇಶನ್ ಇರ್ತದೆ. ತುಂಬ ಬೇರೆ ಬೇರೆ ರೂಪದಲ್ಲಿ ಅದೇ ವ್ಯಕ್ತಿಗಳು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಮೀಡಿಯಾದಲ್ಲಿ ಅವರೊಂದು ಫೀಡ್ಬ್ಯಾಕ್ ಕೊಡುವಂಥದ್ದಾಗಿರ್ತದೆ. ಆ ಡೂಪ್ಲಿಕೇಶನ್ ಎಲ್ಲ ತೆಗೆದಾಕಿ 2 ಲಕ್ಷದಲ್ಲಿ ಕಡೆಗೆ ಉಳ್ಕೊಳ್ಳುವಂಥದ್ದು 1,20,000. 1,20,000ದಲ್ಲಿ ನಾವೆಲ್ಲ ವರ್ಗೀಕರಣವನ್ನು ಮಾಡಿದಾಗ ಈ 1,20,000ದಲ್ಲಿ ಈ ಟಾಪಿಕ್ಗೆ ಸಂಬಂಧ ಇಲ್ಲದಿದ್ದು ಅನ್ರಿಲೇಟೆಡ್ 52,585. ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಸಪೋರ್ಟ್ ಮಾಡಿ ತಮ್ಮ ಫೀಡ್ಬ್ಯಾಕನ್ನು ಕೊಟ್ಟವರು 30,241. ಅವರ ಸಲಹೆಗಳನ್ನು ಕನ್ಸಿಡರ್ ಮಾಡಿ ಇನ್ಕ್ಲೂಷನಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿಂತ ಸಲಹೆ ಕೊಟ್ಟವರು 36,471. ಆ 36,471ರಲ್ಲಿ 5,106 ಜನರ ಸಲಹೆಗಳನ್ನು ತಗೊಳ್ಳಲಾಗಿದೆ. ಆ ಸಲಹೆಗಳನ್ನು ಏನು ಅಂತಲೂ ಬೇಕಾದ್ರೆ ನಾನು ಹೇಳಕ್ಕೆ ರೆಡಿ ಇದ್ದೀನಿ. ಆ ಸಲಹೆಗಳನ್ನು ಬೇಕಾದ್ರೆ ಕೆಲವೊಂದಿಷ್ಟು ಸಲಹೆಗಳನ್ನು ಹೇಳ್ತೀನಿ. ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಎಜುಕೇಷನ್ ಸಿಸ್ಟಮ್, ಇವಾಗೆಲ್ಲ ಭಾಳ ಇಷ್ಟವಾಗಿ ಹೇಳಿದ್ರಲ್ಲ ಅದ್ರ ಬಗ್ಗೆ. To meet the educational goals to be emphasized, fundamental principles on the page 5, para 8, 4, 26, 26.2. Measures against the commercialization of education to be clearly stated. Adunu para 8.3, 18.12, 18.14, 26.7 ಇಲ್ಲೆಲ್ಲ ಇದನ್ನು ರೆಫರ್ ಮಾಡಿರುವಂಥದ್ದಿದೆ. Public libraries to be strengthened to encourage learning at all levels of education, para 2.8 and 21.9. While collecting data related to students and educational institution is important, data security and confidentiality must not be compromised.
The integration of technology in teaching learning must be approached with caution, keeping in mind issues of access and equity. The provisions in the RPWD, Right of People with Disability Act 2016, to be incorporated in letter and spirit when making provisions for the education of persons with disability at all levels of schooling. Pertaining to the school education, the huge shortage of special educators must be acknowledged and addressed. Sign language must be offered as one of the languages studies and its use as one of the languages in the classroom facilitated. The role of residential schools and educational institutions like KGBV, Ashrama Shalas, Navodaya, Vidyalayas as a mean of equitable access must be highlighted. A fundamental shift in the approach to the comprehensive teaching of early education, early language and literacy is needed. This must reflect in all chapters and sections relating to this topic, including teacher education. The necessity of census exam must be considered. If states do decide to conduct them aggregated, then rather individualized report must be shared. Scores of individual students and school must be kept confidential. Given the large number of and diversity of school boards across the country, measures to ensure equivalence must be taken. Pertaining to higher education, students in private institutions must be protected from arbitrary fees hike, financial support through scholarship and other means must be available for students from socio-economically disadvantaged backgrounds in private institution. ನೀವು ಹೇಳ್ತಿದ್ರಲ್ಲ, areas in data science, entrepreneurship development, environmental education and so on should be included in the curriculum in the higher education. Tenure track approach for career progression should be explained to ensure it doesn't have implication on security of employment. ಹೀಗೆ ಹಲವಾರು ಸಲಹೆಗಳನ್ನು ಎಲ್ಲವೂ ಕೊಟ್ಟಿರುವಂಥದ್ದನ್ನ ಒಂದೊಂದೂ ಬಂದಿದೆಯನ್ನು ಯಾವುದು ಒಂದೊಂದು ಅರ್ಜಿನೂ ಸಹ ಪ್ರೊಸೆಸ್ ಮಾಡುವಂಥದ್ದಾಗಿದೆ. ಸವಿಸ್ತಾರವಾಗಿ ಪ್ರತಿಯೊಂದು ವಿಚಾರವನ್ನು ಮಾಹಿತಿಯನ್ನು ತಗೊಂಡು ಎಲ್ಲ ಒಳ್ಳೆ ಸಲಹೆಗಳನ್ನು ಸ್ವೀಕರಿಸಿ ಹೇಗೋ ಏನೋ ಮಾಡಿರುವಂಥದ್ದಲ್ಲ. ಮೊದಲು ಮಾಡಿದ್ರಲ್ಲ ಆಗಲ್ಲ, 1968ನಲ್ಲಿ ಮಾಡಿದ್ರಲ್ಲ, 1986ನಲ್ಲಿ ಮಾಡಿದ್ರಲ್ಲ, ಹಂಗಲ್ಲ. ಮುಂದುವರೆದು ಇವತ್ತು ಭಾಷಾ ನೀತಿ ಬಗ್ಗೆ ಅವರು ಸಲಹೆ ಏನು ಕೊಟ್ಟಾರ ಸಚಿವರು, ಸಲಹೆ ಕೊಟ್ಟದ ಬಗ್ಗೆ ಹೇಳ್ಬಿಡಿ ಸರ್. ಫಸ್ಟ್ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಹೇಳ್ತಿರೋದೇನೋ ಸಮಾಜದಲ್ಲಿ ಎಂದೂ ಶಿಕ್ಷಣ ನೋಡಿರಲಿಲ್ಲ, ಹೊಸದಾಗಿ ಶಿಕ್ಷಣ ನೋಡಿದ್ದೀವಿ. ಶಿಕ್ಷಣನೇ ನಮ್ಮ ಸಮಾಜವನ್ನೆಲ್ಲ ಒಡೆಯುವಂಥದ್ದು, ನಮ್ಮ ಸಮಾಜಕ್ಕೆ ವಿರುದ್ಧವಾಗಿದೆ ಅಂತ ರೀತಿಯಲ್ಲಿ ಬಿಂಬಿಸುವಂಥದ್ದು ಮಾಡಿದ್ದಾರೆ. ನಾವು ಯಾವತ್ತೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಿಂಸರ್ದವ್ರಲ್ಲ. ಯಾವತ್ತು ಈ ಇಶ್ಯೂನ ಕಳೆದ ಬಾರಿನೂ ಮಾನ್ಯ ಸದಸ್ಯರಾದಂಥ BK ಹರಿಪ್ರಸಾದ್ ಅವರೇ ಭಾಷೆ ನೀತಿ ಬಗ್ಗೆ ಅವರೇನೇ ಚರ್ಚೆ ಕೇಳಿದ್ರು, ಕಾಲಿಂಗ್ ಅಟೆನ್ಷನ್ ತಗೊಂಡಿದ್ರು. ಆಗಲೇ ಪೂರ್ತಿ ಕೇಳ್ಬೋದಿತ್ತು, ಇದುವರೆಗೂ ಯಾಕೆ ಕೇಳಿರಲಿಲ್ಲ? ಈ ನಿಯಮಾವಳಿನಲ್ಲಿ ತಗೊಂಡು ಒಂದು ದಿನ ಪೂರ್ತಿ ಇದಕ್ಕೆ ಆದ್ಯತೆಯೇ ಕೊಡ್ತಾ ಇಲ್ಲ ಪ್ರತಿಪಕ್ಷದವರು. ಇದೇ ನಮಗೆ ದುರಂತ. ಪ್ರಾರಂಭದಲ್ಲೇ ಇದನ್ನ ಚರ್ಚೆಗೆ ಮೊದಲು ಸಮಾಜಕ್ಕೆ ಬೇಕಾಗಿರೋದು ಏನು ಅಂತಾನೆ ಗೊತ್ತಿಲ್ವಲ್ಲ. ಪ್ರಮುಖವಾಗಿ ಶಿಕ್ಷಣ, ಕೌಶಲ್ಯತೆ, ಮೌಲ್ಯಗಳು ಉತ್ತಮವಾದಂಥ ಒಬ್ಬ ಸಬಲೀಕರಣ ಆಗಬೇಕು ಅಂದರೆ ಹೇಗೆ ಅಂತಾನೆ ಗೊತ್ತಿಲ್ಲ. ಬರೀ 2-3 ವಿಚಾರ ಅಲ್ಲೇ ರೌಂಡ್ ಹೊಡಿತಾರೆ. 2-3 ರೌಂಡ್ ಹೊಡೆದು ಅಲ್ಲೇ ಹೋಗಿ ಅಲ್ಲೇ ಬಂದು ನಿಂತ್ಕೊಳ್ಳುವಂಥದ್ದಿದೆ. ಸಮಗ್ರವಾಗಿ ಮಕ್ಕಳು, ಈ ದೇಶದ ಸಮಾಜದ ನಾಗರಿಕರಿಗೆ ಏನು ಒಳ್ಳೇದಾಗಬೇಕು ಅನ್ನೋಂಥ ಕಲ್ಪನೆ, ಕಾಳಜಿ ಏನೂ ಇಲ್ಲ. ನಾನು ಮತ್ತೆ ಹೆಂಗೆ ಗೆದ್ದು ಬರಬೇಕು? ಈ ಮುಂಚೆನೂ ತಾವು ಆಗ ಸಭಾಪತಿಗಳು ಆಗೋ ಮುಂಚೆನೂ ಸಹ ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾವೆಲ್ಲ ಸದಸ್ಯರುಗಳು ಪರ್ಟಿಕ್ಯುಲರ್ಲಿ ನಮ್ಮ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆ ಆದವ್ರ ಜೊತೆ ವಿಶೇಷವಾಗಿ ಸಾಮಾನ್ಯವಾಗಿ ಶಿಕ್ಷಣದ ಬಗ್ಗೆ ಚರ್ಚೆಗಳನ್ನು ಮಾಡೋಂಥದ್ದು, ನಿಮ್ಮ ಜೊತೆ ಮಾಡೋಂಥದ್ದು ಈಗಾಗಲೇ 3 ಬಾರಿ ಮಾಡಿರುವಂಥದ್ದಿದೆ. ಅದನ್ನು ಏನು ಅಂದರೆ ಪರ್ಟಿಕ್ಯುಲರ್ಲಿ ಈ ಕ್ಷೇತ್ರದಿಂದ ಬಂದವ್ರ ಜೊತೆ ಹೆಚ್ಚು ವಿಶೇಷವಾಗಿ ಈ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡೋಂಥದ್ದಾಗುತ್ತೆ. ಇನ್ನು ಮಿಕ್ಕಿದ್ದು ಈ ಸದನದಲ್ಲಿ ಎಲ್ಲ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ನಮ್ಮನ್ನ ಪ್ರಶ್ನೆ ಮಾಡೋದು, ಕೇಳೋದು, ಚರ್ಚೆ ಮಾಡೋದು, ಗಮನ ಸೆಳೆಯುವಂಥದ್ದು, ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇರುವಂಥದ್ದಿದೆ. ಆದ್ಯತೆ ನಮ್ಮ ಪ್ರತಿಪಕ್ಷಗಳು ನಮ್ಮ ವಿಧಾನಸಭೆನಲ್ಲಾಗಲಿ ಪರಿಷತ್ನಲ್ಲಾಗಲಿ ಕಡೆಗೆ ಒಂದು ಕೇಳಬೇಕಲ್ಲ, ಏನೋ ಯಾರೋ ಕೇಳ್ತಿದ್ದಾರೆ ಅಂತ ಕೇಳ್ತಾ ಇರೋದು. ಸಭಾಪತಿಗಳೇ,
ಏನೊಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರೂಪಿಸುವಂಥ ಸಮಯ ಕೋವಿಡ್ ಏನಿರಲಿಲ್ಲ. ಕೋವಿಡ್ ಇತ್ತು ಅಂತ ಹೇಳ್ತಿದ್ರು, ಯಾವುದೂ ಕೋವಿಡ್ ಇರಲಿಲ್ಲ. ಘೋಷಣೆ ಮಾಡೋದೊಂದು, ಪ್ರಕ್ರಿಯೆ ಮಾಡೋಂಥದ್ದು ಬೇರೆ. ಕ್ಯಾಬಿನೆಟ್ ತೀರ್ಮಾನ ತಗೊಳ್ಳೋಕೆ ಕೋವಿಡ್ ಏನು ಸಂಬಂಧ ಬರ್ತದೆ? ಜನರಿಗೆ ಸಮಸ್ಯೆ, ಯಾರು ಸಮಾಲೋಚನೆ ಮಾಡೋದಕ್ಕೆ, ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ತಗೊಳ್ಳೋಂಥ ಸಂದರ್ಭದಲ್ಲಿ ಯಾವ ಕೋವಿಡು ಇರಲಿಲ್ಲ. ಭಾಳ ಸ್ಪಷ್ಟಪಡಿಸೋಕ್ಕಷ್ಟೇ, ಸ್ಪಷ್ಟಪಡಿಸೋಕೆ ಮಾಡಿರೋವಂಥದ್ದು ಹೇಳಿದೆ ಕಸ್ತೂರಿ ರಂಗನ್ ಅವರು. ಯಾಕೆಂದ್ರೆ ಬರೀ ಅವ್ರ ಪಾಯಿಂಟಿಂಗ್ ಮಾತ್ರ ಮಾತಾಡ್ತೀನಿ, ಈಗ ಬೇರೆ ಏನು ಹೇಳಕ್ ಹೋಗ್ತಿಲ್ಲ. ಬಿಲ್ಲಿನ ಬಗ್ಗೆ ನಾನು ಮಾತಾಡಕ್ ಹೋಗ್ತಿಲ್ಲ, ಈ ಪಾಲಿಸಿ ಬಗ್ಗೆ ಏನು ಮಾತಾಡ್ತಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಅಷ್ಟೇ ಹೇಳ್ಕೊಂಡು ಹೋಗ್ಬಿಟ್ಟು. ಮಾತಾಡಿ. ಕಸ್ತೂರಿ ರಂಗನ್ ಅವರ ವಿಚಾರ ಅವರು ಮುಖವಾಡ ಮಾತ್ರ ಅಂತ ಹೇಳ್ಬಿಟ್ರು. ಅದು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ನಿಮ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ, ನಮ್ಮಲ್ಲಿರೋ ಸದಸ್ಯರು ಎಲ್ಲರೂ ಸಂವಿಧಾನದಲ್ಲಿ ನಂಬಿಕೆ ಇದೆ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಸಂವಿಧಾನ ವಿರುದ್ಧವಾಗಿ ಯಾವ ಪಾಲಿಸಿನೂ ತರಲಿಕ್ಕಾಗಲ್ಲ, ಯಾವ ಕಾನೂನು ತರಲಿಕ್ಕಾಗಲ್ಲ. ಏನೇ ಮಾಡಿದ್ರು ನಾವು ಸಂವಿಧಾನದ ಆಶಯದ ಪೂರಕವಾಗಿ ಮಾಡಬೇಕು. ಸಂವಿಧಾನದ ಆಶಯವನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಮಾಡಬೇಕಾಗುತ್ತೆ. ಯಾವುದೋ ಕಾನೂನು, ಯಾವ ಪಾಲಿಸಿನೂ ಯಾರೂ ವಿರುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಎಲ್ಲ ಗೊತ್ತಿರುವಂಥ ವಿಚಾರ. ಆದರೂ ಈಕ್ವಿಟಿ, ಇನ್ಕ್ಲೂಷನ್, ಆಂಟಿ ಮೈನಾರಿಟಿ, ದೀನದಲಿತರ ವಿರುದ್ಧ ತಾರತಮ್ಯ, ಎಲ್ಲಿಂದ ಇದು? ಮುಖವಾಡ ಇವೆಲ್ಲ ಆಪಾದನೆ ಮಾಡುವಂಥದ್ದಾಗುತ್ತೆ. ಈ ಸತ್ಯಕ್ಕೆ ದೂರವಾಗಿರುವಂಥದ್ದಾಗಿರ್ತದೆ. ಕಸ್ತೂರಿ ರಂಗನ್ ಅಂತ ವ್ಯಕ್ತಿತ್ವಗಳು ಯಾವತ್ತು ಸಮಾಜ ಮತ್ತು ಸಮಾಜದ ಪೂರಕವಾಗಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಮತ್ತು ಒನ್ ನೇಷನ್ ಒನ್ ಎಜುಕೇಷನ್ ಒನ್ ನೇಷನ್ ಪಾಲಿಸಿ, ಇದು UPA ಸರ್ಕಾರದಲ್ಲೇ ಒನ್ ನೇಷನ್ ಒನ್ ಎಜುಕೇಷನ್ ಪಾಲಿಸಿ ಕಪಿಲ್ ಸಿಬಾಲ್ ಅವರು ಅವತ್ತು ಪ್ರತಿಪಾದನೆ ಮಾಡಿದಂಥದ್ದು. ಒನ್ ನೇಷನ್ ಒನ್ ಎಕ್ಸಾಮ್, ಒನ್ ನೇಷನ್ ಒನ್ ಎಂಟ್ರೆನ್ಸ್, ಒನ್ ನೇಷನ್ ಒನ್ ಸಿಲೆಬಸ್ ಎಲ್ಲ ಹೇಳಿರೋದು ಅವರು. ಇವತ್ತು ಕನ್ಕರೆಂಟ್ ಲಿಸ್ಟ್, ಈ ಕನ್ಕರೆಂಟ್ ಲಿಸ್ಟಿಗೆ ಎಜುಕೇಶನ್ ತಂದವರು ಯಾರು? ಎಮರ್ಜೆನ್ಸಿ ಟೈಮ್ನಲ್ಲಿ ಕನ್ಕರೆಂಟ್ ಲಿಸ್ಟಿಗೆ ಇವನ್ನೆಲ್ಲ ಬಹಳಷ್ಟು ಕ್ಷೇತ್ರಗಳನ್ನೆಲ್ಲ ತಂದು ಕನ್ಕರೆಂಟ್ ಲಿಸ್ಟಿಗೆ ತಂದವರು ಯಾರು? ಕಾಂಗ್ರೆಸ್ ಪಕ್ಷದವರೇ ತಂದಿದ್ದಾರೆ. ನಾವು ತಂದಿರೋದು, ನಾನು ಯಾರು ಅಂತ ಹೇಳ್ತಾ ಇದ್ದೀನಿ ಕನ್ಕರೆಂಟ್ ಲಿಸ್ಟಿಗೆ. ಯಾಕೆಂದ್ರೆ ಯಾವತ್ತೋ ನಿಮ್ಮ ನಾಯಕರುಗಳು ಎಲ್ಲರೂ ಇದನ್ನೇ ಮಾತಾಡ್ತಿರ್ತೀರ, ಕನ್ಕರೆಂಟ್ ಲಿಸ್ಟಿಗೆ ತಂದ್ರು, ಏರಿದ್ರು, ನಮ್ಮೇಲೆ ಏರು ಬಿಟ್ರು ಅಂತ ಹೇಳ್ತಾನೆ ಇರ್ತಾರೆ. ಯಾರು ಏರಿದವ್ರು ಯಾರು ಇಲ್ಲ, ಮಾಡಿದವ್ರು ಯಾರು? ಇಂಥ ಕನ್ಕರೆಂಟ್ ಲಿಸ್ಟಿಗೆ ಶಿಕ್ಷಣವನ್ನು ತಂದವ್ರು ಯಾರು? ಇವರೇ ಏರಿರೋದು, ಇವರೇ ಮಾಡಿರೋಂಥದ್ದು. ಹಂಗೇನು ಹೇಳ್ತಿಲ್ಲ, ನೀವ್ ಹೇಳಿದ್ ಕೇಳ್ತಾ ಇದ್ದೀನಿ ಅಷ್ಟೇ. ನಾವು NEP ಇವತ್ತು ಜಸ್ಟ್ ಇಟ್ಸ್ ಎ ಫ್ರೇಮ್ ವರ್ಕ್. ಯಾವುದು ಕನ್ಕರೆಂಟ್ ಇರುವಂತ ವಿಚಾರದಲ್ಲಿ ಯಾವುದೇ ರಾಜ್ಯಕ್ಕೆ ವಿರುದ್ಧವಾಗಿರುವಂಥ ಪಾಲಿಸಿ ಯಾವುದೂ ಇಲ್ಲ. ಇಲ್ಲಿ ಜಸ್ಟ್ ಇದು ಫ್ರೇಮ್ ವರ್ಕ್ ಕೊಡುವಂಥದ್ದಿದೆ. ಪೂರ್ತಿ ಸ್ವಾತಂತ್ರ್ಯ ರಾಜ್ಯಕ್ಕಿದೆ ಅನುಷ್ಠಾನ ಮಾಡಲಿಕ್ಕೆ, ಪೂರ್ತಿ ಸ್ವಾತಂತ್ರ್ಯ ಅನುಷ್ಠಾನವನ್ನು ಮಾಡಲಿಕ್ಕೆ ಆಯಾ ಸಂಸ್ಥೆಗಳು, ಆಯಾ ವಿಶ್ವವಿದ್ಯಾಲಯಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುವಂಥದ್ದಿದೆ. ಹಾಗಾಗಿ ಯಾವುದೂ ಅಡೆತಡೆಗಳಿಲ್ಲ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಫ್ರೇಮಿಂಗ್ ಫೆಡರಲ್ ಸ್ಟ್ರಕ್ಚರ್ಗೆ ಯಾವುದೂ ವಿರುದ್ಧವಾಗಿರುವಂಥದ್ದು ಯಾವುದೂ ಇಲ್ಲ. ಫ್ರೀ ಎಜುಕೇಷನ್ ಖಂಡಿತ ನಮ್ಮ ಸಮಾಜದಲ್ಲಿ ಎಜುಕೇಷನ್ ಅನ್ನೋಂಥದ್ದು ಇಟ್ಸ್ ಎ ಬೇಸಿಕ್ ಫಂಡಮೆಂಟಲ್ ರೈಟ್. ಮೊದಲು 6ನೇ ವಯಸ್ಸಿಂದ 14ನೇ ವಯಸ್ಸವರೆಗೂ ಇತ್ತು. ಈಗ 0 ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಫಾರ್ಮಲ್ ಆಗಿ ಇವತ್ತು 3ನೇ ವಯಸ್ಸಿನಿಂದ ಸ್ಟಾರ್ಟ್ ಆಗ್ತಿರುವಂಥದ್ದಿದೆ. 3ನೇ ವಯಸ್ಸಿನಿಂದ ಹಲವಾರು ವರ್ಷದ ಬೇಡಿಕೆ ಇತ್ತು. ಕಲಿಕೆಗೆ ಉತ್ತಮವಾಗಿರುವಂಥ ವಯಸ್ಸು 3 ರಿಂದ 6 ವಯಸ್ಸು ಅಂತ ಹಲವಾರು ವರ್ಷದ ಬೇಡಿಕೆ. ಯಾಕೆಂದರೆ 85% ಮೆದುಳು ಬೆಳವಣಿಗೆ ಆಗುವಂಥ ವಯಸ್ಸು 3 ರಿಂದ 6 ವಯಸ್ಸಿನಲ್ಲಿ. ಹಾಗಾಗಿ ಬಹುಕಾಲದ ಬೇಡಿಕೆಯನ್ನು ಈಡೇರುವಂಥದ್ದು ಆಗ್ತಿದೆ. ಅರ್ಲಿ ಎಜುಕೇಷನ್, ಅರ್ಲಿ ಕೇರ್ ಎಜುಕೇಷನ್ ಪ್ರಾರಂಭ ಆಗ್ತಿದೆ. ನಿಜಕ್ಕೂ ಒಳ್ಳೆ ಬೆಳವಣಿಗೆ ಆಗ್ತಿರುವಂಥದ್ದಿದೆ. ಮಕ್ಕಳು ಎಲ್ಲರೂ ಇವತ್ತು ಖಾಸಗಿನಲ್ಲಿರೋ ನಮ್ಮೆಲ್ಲರೂ ಎಲ್ಲ ಮಕ್ಕಳು ನಾವೆಲ್ಲ ಓದಿಸೋದು ಪ್ರೈವೇಟ್ ಎಜುಕೇಷನಲ್ಲಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳುಗಳಿಗೆ ಇದೆಲ್ಲ ವಂಚಿತರಾಗಿದ್ರು. ಇವತ್ತು ಇವ್ರಿಗೆ ಇದು ಒದಗುವಂಥದ್ದಾಗ್ತಿದೆ.
ಇವತ್ತೆಲ್ಲ ಅವ್ರಿಗೆ ಒಂದು ತಾರತಮ್ಯ ಆಗ್ತಿತ್ತು, ಅವ್ರಿಗೆ ಅವಕಾಶ ಸಿಗ್ತಿರ್ಲಿಲ್ಲ. ಎಲ್ಲರೂ ನರ್ಸರಿ ಎಲ್ಲ ಬರೀ ಪ್ರೈವೇಟ್ ಸ್ಕೂಲ್ನಲ್ಲಿತ್ತು, ಇವತ್ತು ಇಲ್ಲೂ ಸಿಗುವಂಥದ್ದು ಆಗ್ತಿದೆ, ಒಳ್ಳೆ ಅವಕಾಶ ಆಗಿರುವಂಥದ್ದಿದೆ. ಮತ್ತು ರೈಟ್ ಟು ಎಜುಕೇಷನ್ ಇನ್ನೂ ಬಲಪಡಿಸುವಂಥದ್ದು ಆಗ್ತಿದೆ. ಹಾಗಾಗಿ ಯಾವುದೇ ಕಾರಣದಲ್ಲಿ ರೈಟ್ ಟು ಎಜುಕೇಷನ್ಗೆ ವಿರುದ್ಧವಾಗಿ ಇದುವರೆಗೂ ಇರುವಂಥ ಯಾವುದೇ ಕಾರ್ಯಕ್ರಮಕ್ಕೆ ಒಂದಕ್ಕೂ ವಿರುದ್ಧವಾಗಿಲ್ಲ, ಎಲ್ಲವನ್ನೂ ಅಳವಡಿಸ್ಕೊಂಡು ಇನ್ನೂ ಹೆಚ್ಚು ಶಕ್ತಿ ತುಂಬಿಕೊಳ್ಳುವಂಥದ್ದು. ಈಗ ಏನೇನು ಕಾರ್ಯಕ್ರಮಗಳಿದೆಯೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸುವಂಥದ್ದಾಗುತ್ತೆ. ಯಾವ ಕಾರ್ಯಕ್ರಮವನ್ನು ಕೈ ಬಿಡುವ ಪ್ರಶ್ನೆನೇ ಇಲ್ಲ. ಮತ್ತೆ ಈಗಾಗಲೇ ಹೇಳಿದಾಗೆ ಸಂವಿಧಾನದ ವಿಚಾರದಲ್ಲಿ ಯಾರು ಎಗನೆಸ್ಟ್ ಮಾಡೋ ಪ್ರಶ್ನೆ ಇಲ್ಲ, ಯಾವ ಪಾಲಿಸಿನೂ ಮಾಡೋಂಗಿಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾವುದು ವಿರುದ್ಧವಾಗಿರುವಂಥ ಪ್ರಶ್ನೆನೇ ಇಲ್ಲ. ಮತ್ತು UGC ರೆಗ್ಯುಲೇಷನ್ಗಳೆಲ್ಲ ತೆಗೆದಾಕ್ತಿರುವಂಥದ್ದು ಇನ್ನೂ ಬಲಪಡಿಸ್ತಾ ಇದ್ದಾರೆ. ಇನ್ನೂ ರೆಗ್ಯುಲೇಟ್ರಿ ಉಸಿರು ಕಟ್ಟುವಂಥ ವಾತಾವರಣ ಖಂಡಿತ ಇಲ್ಲ. ಈಗಿರೋಂಥ ರೆಗ್ಯುಲೇಟ್ರಿ ಸಿಸ್ಟಮ್ಗಳು ಎಲ್ಲ ಪ್ರೊಫೆಷನ್ಗೂ ಒಂದೊಂದಾಗಿ ಉಸಿರು ಕಟ್ಟೋಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಬೆಳವಣಿಗೆಗಳು ಉತ್ತಮವಾಗಿ ಆಗ್ತಿಲ್ಲ. ಇವನ್ನೆಲ್ಲ ಸುಧಾರಣೆಗಳನ್ನ ಮಾಡಬೇಕು. ಲೈಟ್ ಆ್ಯಂಡ್ ಟೈಟ್ ಅನ್ನೋವಂಥ ಕಾನ್ಸೆಪ್ಟ್ನಲ್ಲಿ ಸಡಿಲಗೊಳಿಸಬೇಕು. ಇವೆಲ್ಲ ಇವತ್ತು ಅಕ್ರಿಡೇಷನ್ ಸಿಸ್ಟಮನ್ನು ಆಯಾ ರಾಜ್ಯಕ್ಕೆ ಕೊಡುವಂಥದ್ದಾಗುತ್ತೆ. ಆ ರಾಜ್ಯಗಳ ಅಧಿಕಾರವನ್ನು ಕೊಟ್ಟು ವಿವಿಧ ಸಂಸ್ಥೆಗಳನ್ನು ಮಾನ್ಯತೆ ಕೊಟ್ಟು ರೆಕಗ್ನೈಸ್ ಮಾಡಿ ಆ ಸಂಸ್ಥೆಗಳ ಮೂಲಕ ಅಕ್ರಿಡೇಷನ್ ಕೊಡುವಂಥದ್ದಾಗಲಿ, ಆ ರಾಜ್ಯದಲ್ಲಿ ಇವತ್ತು ರೆಗ್ಯುಲೇಷನ್ ಮಾಡುವಂಥದ್ದಾಗಲಿ, ಇವತ್ತೆಲ್ಲವನ್ನು ಸಡಿಲಗೊಳಿಸಿ ಹಲವಾರು ಪ್ರೊಫೆಷನಲ್ ಬಾಡೀಸ್ಗಳು ಇವತ್ತಾಗಿ ಒಂದೊಂದು ಪ್ರೊಫೆಷನಲ್ ಬಾಡೀಸ್ನು ಓವರಾಗಿ ರೆಗ್ಯುಲೇಟ್ ಮಾಡಿ ಯಾವುದು ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯವಾಗಿರೋಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಇವನ್ನೆಲ್ಲ ಸಡಿಲಗೊಳಿಸುವಂಥದ್ದಾಗ್ತಿದೆ. ಓವರ್ ರೆಗ್ಯುಲೇಟ್ ಮಾಡೋಕ್ಕೆ ಹೋಗ್ತಿಲ್ಲ, ತುಂಬ ಸಡಿಲಗೊಳಿಸುವಂಥದ್ದಾಗ್ತಿದೆ. ಲೈಟ್ ಆ್ಯಂಡ್ ಟೈಟ್ ಕಾನ್ಸೆಪ್ಟ್ನಲ್ಲಿ ಮಾಡೋವಂಥದ್ದಾಗ್ತಿದೆ. ಹಾಗಾಗಿ ಏನು ಸಮಸ್ಯೆಗಳಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಉತ್ತಮವಾಗಿ ಇವೆಲ್ಲ ರೆಗ್ಯುಲೇಟರಿ ಬಾಡಿಗಳು ಎಲ್ಲ ಜಾಸ್ತಿ ಮಾಡಿದ್ದಿಲ್ಲ ಕಾಂಗ್ರೆಸ್ ಕಾಲದಲ್ಲಿ. ಮತ್ತು SEZ ಸ್ಪೆಷಲ್ ಎಜುಕೇಷನ್ ಝೋನ್ ಈ ತುಂಬ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಇದೆ. ರಾಯಚೂರು, ಯಾದಗಿರಿ ತುಂಬ ಶಿಕ್ಷಣದಲ್ಲಿ ಹಿಂದುಳಿದಂಥ ಭಾಗಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ, ಅಲ್ಲಿನ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಇನ್ನು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಅಳವಡಿಸಿ ಮಕ್ಕಳನ್ನು ಶಾಲೆಗೆ ತರುವಂಥದ್ದು. ಬೈ 2030 ಎಲ್ಲರೂ 100% ಗ್ರಾಸ್ ಎನ್ರೋಲ್ಮೆಂಟ್ ಆಗಬೇಕು. ಶಿಕ್ಷಣದಲ್ಲಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲ ಹಂತದಲ್ಲೂ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 100% ಇರಬೇಕು ಅನ್ನೋಂಥ ಬೈ 2030 ಭಾಳ ಸ್ಪಷ್ಟವಾದಂಥ ಗುರಿ ಇಟ್ಕೊಂಡು ಮಾಡುವಂಥ ಪ್ರಯತ್ನವಾಗಿದೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥದ್ದಾಗ್ತಿದೆ ಮಾನ್ಯ ಸಭಾಪತಿಗಳೇ. ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಈಗಿರುವಂಥ ಎಲ್ಲ ಸ್ಕಾಲರ್ಶಿಪ್ಸ್, ಫ್ರೀ ಸ್ಕಾಲರ್ಶಿಪ್ ಇವನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು ಅಂದರೆ ಇವತ್ತು ಮೈನಾರಿಟಿನಲ್ಲಿರುವಂಥ ಮಕ್ಕಳುಗಳಿಗೂ ಇವತ್ತಿಗೂ ಅಷ್ಟೇ ಹೈಸ್ಕೂಲ್ಗಳು, ಕಾಲೇಜಿಗೆ ಬರೋರಿಗೆ ಎಲ್ಲರಿಗೂ ಫ್ರೀ ಸ್ಕಾಲರ್ಶಿಪ್ ಕೊಡುವಂಥದ್ದಾಗ್ತಿದೆ. ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಬಂದು ಓದಲಿಕ್ಕೆ ಅವ್ರಿಗೆ ಹೆಚ್ಚಿನ ಆರ್ಥಿಕ ಸಹಾಯವನ್ನು ಕೊಡುವಂಥದ್ದು ಮತ್ತು ಹಾಸ್ಟೆಲ್ಗಳು ಸಂಖ್ಯೆಗಳು ಹೆಚ್ಚುತ್ತಾ ಇರುವಂಥದ್ದು ಮತ್ತು ಅವ್ರಿಗೆ ಫ್ರೀ ಸ್ಕಾಲರ್ಶಿಪ್ ಆಗಲಿ, ಅವ್ರ ಫುಲ್ ಫೀಸು ರಿಯಂಬರ್ಸ್ ಮಾಡೋದೇ ಆಗಲಿ. ಇವತ್ತು ಫೀ ರಿಯಂಬರ್ಸ್ಮೆಂಟ್ನಲ್ಲಿ ನಾನು ಹೇಳಬೇಕು ಅಂದರೆ ಇವತ್ತು ಆಧಾರಿಗೆ ಲಿಂಕ್ ಮಾಡಿಕೊಂಡು ಏನೇ ಸರ್ಕಾರದಿಂದ ಕೊಡುವಂಥ ಸವಲತ್ತು ನೇರವಾಗಿ ಆ ವಿದ್ಯಾರ್ಥಿ ಅಕೌಂಟಿಗೆ ಹೋಗ್ತಿದೆ. ಕೆಲವೇ ಕ್ಷಣದಲ್ಲಿ ಯಾವ ಅಡೆತಡೆ ಇಲ್ಲದೆ ಅವ್ರು ಏನೇನು ಖರ್ಚಾಗುತ್ತೆ, ಅವರು ಫೀಸಿನ ರಿಯಂಬರ್ಸ್ಮೆಂಟ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆಲ್ಲರ ಅಕೌಂಟಿಗೆ ನೇರವಾಗಿ ಎಷ್ಟು ಖರ್ಚಾಗ್ತಿದೆಯೋ ಹಣ ಅವ್ರ ಅಕೌಂಟಿಗೆ ಜಮಾ ಮಾಡುವಂಥದ್ದು ಇವತ್ತು ಆಧಾರಿನ ಲಿಂಕ್ಡ್ ಆಗಿ ಅವರು ತ್ವರಿತವಾಗಿ ಇಡೀ ದೇಶದಲ್ಲಿ ಮೊದಲನೇ ರಾಜ್ಯ ನಮ್ಮ ರಾಜ್ಯವಾಗಿ ಇದನ್ನು ಅನುಷ್ಠಾನ ಮಾಡಿರುವಂಥದ್ದಿದೆ. ಹಾಗಾಗಿ ಯಾವುದೇ ಕಾರಣದಲ್ಲಿ ಯಾವುದೇ ಬಡ ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ, ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದಿರೋ ಅದರಲ್ಲೂ ಪರ್ಟಿಕ್ಯುಲರ್ಲಿ ದೀನದಲಿತರ ವಿಚಾರದಲ್ಲಿ ಅವ್ರಿಗೆ ನೇರವಾಗಿ ತಲುಪುವಂಥದ್ದು ಆಗುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೂ ನಿಲ್ಲಲ್ಲ. ಬರೀ ಮೆರಿಟ್ ಸ್ಕಾಲರ್ಶಿಪ್ ಅನ್ನೋವಂಥದ್ದು ಆಯಾ ಸಂಸ್ಥೆಗಳು ಇನ್ನು ಉತ್ತಮವಾದಂಥ ಪ್ರತಿಭೆಯನ್ನು ಆಕರ್ಷಣೆ ಮಾಡಲಿಕ್ಕೆ ಮೆರಿಟ್ ಸ್ಕಾಲರ್ಶಿಪ್ ಕೊಡುವಂಥದ್ದು ಆಗಬೇಕು ಅನ್ನೋಂಥದ್ದು ಇನ್ನೂ ಒಂದು ಆದ್ಯತೆ ಕೊಟ್ಟು ಮಾಡೋವಂಥದ್ದು ಆಗ್ತಿದೆ. ಫ್ರೀ ಸ್ಕಾಲರ್ಶಿಪ್ ಏನು ಕೊಡಬೇಕಾಗಿದೆಯೋ ಕೊಡುವಂಥದ್ದು ಆಗುತ್ತೆ. ಮತ್ತು ಹಿಂದಿ ಏರಿಕೆ ಬಗ್ಗೆ, ಹಿಂದಿ ಏರಿಕೆ ಆಗಿರುವಂಥದ್ದು 1968 ಎಜುಕೇಷನ್ ಪಾಲಿಸಿನಲ್ಲಿ, 1986 ಎಜುಕೇಷನ್ ಪಾಲಿಸಿನಲ್ಲಿ. ಈ ಪಾಲಿಸಿನಲ್ಲಿ 3 ಲ್ಯಾಂಗ್ವೇಜ್ ಪಾಲಿಸಿ ಮೊದಲು ಇತ್ತು. ಆದರೆ ಮೊದಲಿದ್ದಂಥ 3 ಲ್ಯಾಂಗ್ವೇಜ್ ಪಾಲಿಸಿನಲ್ಲಿ ಹಿಂದಿ ಕಲಿಲೇಬೇಕಿತ್ತು. ಆದರೆ ಇವತ್ತಿನ 3 ಲ್ಯಾಂಗ್ವೇಜ್ ಪಾಲಿಸಿಯಲ್ಲಿ ಹಿಂದಿ ಕಲಿಯಬೇಕು ಅಂತ ಏನಿಲ್ಲ. 2 ದೇಶೀಯ ಭಾಷೆ ಕಲಿಬೇಕು, ಅದರಲ್ಲಿ ಒಂದು ಮಾತೃಭಾಷೆ ಕಲಿಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಇನ್ನೊಂದು
ಅಂತಾರಾಷ್ಟ್ರೀಯ ಭಾಷೆ ಕಲೀಲಿಕ್ಕೆ ಅವಕಾಶ ಇದೆ. ಹಿಂದಿ ಕಲಿಬೇಕು ಅಂತ ಇಲ್ಲೆಲ್ಲೂ ನಮ್ಮ ನೀತಿಯಲ್ಲಿ ಇಲ್ಲೂ ಇಲ್ಲ. ನಾವೇ ಹೇಳ್ತಾ ಇದ್ದೀನಿ, ನಮ್ಮ ಪಾಲಿಸಿನೇ ನಾನು ನೋಡಿ ಹೇಳ್ತಿರೋದು, ನಮ್ಮ ಪಾಲಿಸಿನಲ್ಲೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವ್ರು ನೋಡಿ ಬೇಕಾದ್ರೆ ಹೇಳಿ ತೋರಿಸ್ತೀನಿ. ಆಪ್ಷನ್ ಏನಿಲ್ಲ, ನೇರವಾಗಿ 2 ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೆ ಅವ್ರು ತಗೊಳ್ಬೋದು. ಹಿಂದಿ ಭಾಷೆ ತಗೊಳ್ಬೇಕು ಅಂತ ಎಲ್ಲೂ ಇಲ್ಲ. ಇನ್ನು ಇವ್ರದ್ದು 1968 ಮತ್ತೆ ಇವತ್ತು 3 ಲ್ಯಾಂಗ್ವೇಜ್ ಪಾಲಿಸಿಯಲ್ಲಿ ಹಿಂದಿ ಓದಲೇಬೇಕು, ಕಡ್ಡಾಯ ಇದೆ, ಕಂಪಲ್ಸರಿ. ಮತ್ತೆ 68 ಮತ್ತು 86 ಸಂಸ್ಕೃತನ ಕಲಿಲೇಬೇಕು ಕಡ್ಡಾಯವಾಗಂತ ಇವರೇ ಇನ್ಸಿಸ್ಟ್ ಮಾಡಿರೋದು. ಕಡ್ಡಾಯನೇ. Sanskrit, considering the special importance of Sanskrit to the growth and development of Indian languages and its unique contribution to the culture unity of the country, facilitates for its teaching at the school and the university stages should be offered on more liberal scale, should be offered. Development of new methods of teaching the language should be encouraged, and the possibility explored of including the study of Sanskrit in those courses such as modern Indian languages, ancient history, Indology, and Indian philosophy at the first and second degree stages where such knowledge is very useful. ಇವತ್ತು ನಾವು ಇಂಥದ್ದು ಯಾವುದೂ ಇಲ್ಲ. ನಾವು ಹೈಯರ್ ಎಜುಕೇಷನಲ್ಲಿ ಇದುವರೆಗೂ ಕಡ್ಡಾಯ ಇರಲಿಲ್ಲ ಕನ್ನಡ, ಇವತ್ತು ಕಡ್ಡಾಯವನ್ನು ಮಾಡಿದ್ದೀವಿ. 2 ವರ್ಷ ಕಾಲ ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಅಂತ ಮಾಡಿರುವಂಥದ್ದಿದೆ. ಇವತ್ತು ಕನ್ನಡ ಭಾಷೆ ಸ್ಥಳೀಯ ಭಾಷೆಯನ್ನು ಬೆಳೆಸಲಿಕ್ಕೆ ಎಲ್ಲ ರೀತಿ ಪೂರಕವಾಗಿ ಮಾಡಿರುವಂಥದ್ದಿದೆ. ಇಂದಿನ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹಿಂದಿಯನ್ನು ಹೇರ್ತಿದ್ದವರು ಅವರು. ಕನ್ನಡ ನಾವು ಇಲ್ಲಿ ಯಾವುದೋ ಹಿಂದಿ ಕಂಪಲ್ಸರಿ ಇಲ್ಲ ನಮ್ಮಲ್ಲಿ. ನಮ್ಮ ನಾಡಿನ ಭಾಷೆಗೆ ಆದ್ಯತೆ ಕೊಡುವಂಥದ್ದಿದೆ. ಮತ್ತು ಈಕ್ವಿಟಿ ಆ್ಯಂಡ್ ಇನ್ಕ್ಲೂಷನಲ್ಲಿ ಹಿಂದುಳಿದ ವರ್ಗದ ಜನರಿಗೆ ಯಾವುದೇ ರೀತಿ ಅನ್ಯಾಯ ಆಗೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಇವತ್ತು ಯಾವ ರೀತಿ ಇವತ್ತು ಖಾಸಗಿ ಸಂಸ್ಥೆಗಳಿಗೆ ಇವತ್ತು ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಕೊಟ್ಟಿರೋದು ಯಾವ ಕಾಲದಲ್ಲಿ ಅಂತಲೂ ಗೊತ್ತಿದೆ. ಇವತ್ತು ಯಾವುದೇ ನಾವು ಎಗ್ನೆಸ್ಟ್ ಇರುವಂಥ ಪ್ರಶ್ನೆ ಅಲ್ಲ. ಬಟ್ ಆ ಸ್ವಾಯತ್ತತೆಯನ್ನು ಕೊಟ್ಟು ಇವತ್ತು ಅವರೆಲ್ಲ ಏನೆಲ್ಲ ಸಡಿಲಿಕೆಗಳು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಭಾಳಷ್ಟು ನಡೆದಿರುವಂಥದ್ದಿದೆ. ಈ ಪಬ್ಲಿಕ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಕಂಪ್ಯಾರಿಸನ್ ಬಂದಿದ್ದು ಯಾವಾಗ ಅಂದರೆ ಇವೆಲ್ಲ ಎಕ್ಸಿಸ್ಟೆನ್ಸಿಗೆ ಬಂದಾಗ. ಇವೆಲ್ಲ ಎಕ್ಸಿಸ್ಟೆನ್ಸ್ ಇದ್ದಾಗಲೇ ಕಂಪೇರ್ ಮಾಡ್ಲಿಕ್ಕೆ ಆಗ್ತಿದೆ. ಇಲ್ಲ ಗುಣಮಟ್ಟ ಎಲ್ಲಿ ಬೆಂಚ್ ಮಾರ್ಕಿಂಗ್ ಮಾಡ್ಲಿಕ್ಕೂ ಆಗಲ್ಲ, ಕಾಂಪಿಟೇಷನ್ ಇಲ್ಲ, ಓದೋದು ಗುಣಮಟ್ಟ ಕೊಡುವಂಥದ್ದಾಗಲ್ಲ. ಇವತ್ತು ಈ ದಾರಿನಲ್ಲಿ ಇವತ್ತೆಲ್ಲ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆಲ್ಲ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಿರುವಂಥದ್ದಿದೆ. ಇವತ್ತು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಬೇರೆ ರಾಜ್ಯದಲ್ಲಿ ಕಾಂಪ್ರಿಹೆನ್ಸಿವ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿರೋದು ಒಂದು ರಾಜ್ಯ ಇದೆಯಾ? ಅಥವಾ ಇಂಟಗ್ರೇಟ್ ಮಾಡಿ ಆ ಡಿಜಿಟಲ್ ಲರ್ನಿಂಗ್ನ ಕಂಪ್ಲೀಟ್ ಡಿಜಿಟಲ್ ಎಜುಕೇಷನ್ ಕೊಡಲಿಕ್ಕೆ ಕಾಂಪ್ರಿಹೆನ್ಸಿವ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಡಿವೈಸ್ ಇವಿಷ್ಟು ಕೊಡೋ ಮೂಲಕ 10 ಪಟ್ಟು ಗುಣಮಟ್ಟವನ್ನು ನಮ್ಮ ಹೈಯರ್ ಎಜುಕೇಷನಲ್ಲಿ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ನಾವು ಮಾಡಿರುವಂಥದ್ದಿದೆ. ಇವತ್ತು ಮರ್ತಿಬೇಗೌಡ್ರನ್ನ ಹೇಳಬೇಕು, ಶ್ರೀಕಂಠಯ್ಯನವರು, ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ರಶ್ ನೀವು ನೋಡಬೇಕು, ನಿಮಗೆ ಗೊತ್ತಿದೆ ಸಭಾಪತಿಗಳೇ ಯಾವ ರೀತಿ ರಶ್ಶು. ಎಲ್ಲ ಮಕ್ಕಳುಗಳು ಇವತ್ತು ಸರ್ಕಾರಿ ಕಾಲೇಜ್ ಕಡೆನೇ ಬರ್ತಿರುವಂಥದ್ದು. ಸ್ಮಾರ್ಟ್ ಫೋನ್ ಇದು ಟ್ಯಾಬ್ಸ್ ನ ಕೊಡ್ತಾ ಇರೋಂಥದ್ದು. ಮಾನ್ಯ ಸಚಿವರಿಗೆ ಯಾಕೋ ಕೋಪ ಇದ್ದಂಗಿದೆ ನಮ್ಮ ಮೇಲೆಲ್ಲ. ಕೋಪ ಏನಿಲ್ಲ ಇಲ್ಲ ಸರ್ ಇಲ್ಲ. ನಾನು ಏನಂದ್ರೆ ಅವ್ರು ಏನೆಲ್ಲ ಹೇಳಿರೋದ್ನೆಲ್ಲ ನಾವು ಕೊಡ್ಬೇಕು. ಹೇಳ್ಬಿಡಿ 12:30 1 ಗಂಟೆ ಅಂದ್ರೆ ಅದಕ್ಕನ್ನ ಪ್ರಿಪೇರ್ NEP at midnight ಇದು ಕರ್ನಾಟಕ ಇತಿಹಾಸದಲ್ಲಿ ನೆನಪಿರುತ್ತೆ. ಆಯ್ತು, ಹಾಗಾದ್ರೆ ಒಂಚೂರು ಊಟ ತರಿಸ್ಬಿಡ. ಹಾಗಾಗಿ ಇವತ್ತು ಡಿಜಿಟಲ್ ಎಜುಕೇಷನ್ನ ಪ್ರೊವೈಡ್ ಮಾಡಲಿಕ್ಕೆ ನಮ್ಮೆಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ನಲ್ಲೆಲ್ಲ ಇಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದಾಗಿದೆ. ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಪ್ಲ್ಯಾಟ್ಫಾರ್ಮ್ ತರುವಂಥದ್ದಾಗಿದೆ. ಈ ಪ್ಲ್ಯಾಟ್ಫಾರ್ಮಿನ ಮೂಲಕ ಸಂಪೂರ್ಣವಾಗಿ ಖಾಸಗಿ ಕಾಲೇಜ್ ಆಗಿರಲಿ, ಪ್ರೈವೇಟ್ ಯೂನಿವರ್ಸಿಟಿ ಆಗಿರಲಿ, ಪಬ್ಲಿಕ್ ಯೂನಿವರ್ಸಿಟಿ ಆಗಿರಲಿ, ಏಡೆಡ್ ಕಾಲೇಜ್ ಆಗಿರಲಿ, ಸರ್ಕಾರಿ ಕಾಲೇಜ್ ಆಗಲಿ, ಕಂಪ್ಲೀಟ್ ಫ್ರೀ ಫ್ಲೋ ಆಫ್ ಡೇಟಾ. ಸ್ಟೂಡೆಂಟ್ ಅಡ್ಮಿಷನ್ ಆಗಲಿ, ಯಾವ ರೀತಿ ದಾಖಲೆ ತಗೊಳ್ಳುವಂಥದ್ದಿದೆ, ಅವರ
ಪರ್ಫಾರ್ಮೆನ್ಸ್, ಯಾವ್ಯಾವ ಕ್ಷೇತ್ರದಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ, ಏನೇನು ಕೆಲಸ ಮಾಡ್ತಿದ್ದಾರೆ, ಅಫಿಲಿಯೇಷನ್ ವಿಚಾರ ಆಗಲಿ, ಕಾಲೇಜ್ನಲ್ಲಿ ಆಗುವಂಥ ಕಾರ್ಯಗಳು, ಅಭಿವೃದ್ಧಿಗಳು, ರಿಸರ್ಚ್, ಪ್ರಾಪರ್ಟಿ, ಡಾಕ್ಯುಮೆಂಟೇಷನ್, ಎವ್ಯಾಲ್ಯೂಯೇಷನ್, ಏನೆಲ್ಲ ಚಟುವಟಿಕೆಗಳು ಇದೆಯೋ ಎಲ್ಲ ರೀತಿಯಾದಂಥ ಚಟುವಟಿಕೆಗಳನ್ನು ಪಡಿಲಿಕ್ಕೆ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ನ ಮಾಡಿದ್ದೀವಿ. ಇದರ ಮೂಲಕ ರಿಯಲ್ ಟೈಮಲ್ಲಿ ಆ ಕ್ಷಣ ಮಾತ್ರದಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಗಳು ಎಲ್ಲ ಹುಡುಕಬೇಕಾಗಿರ್ತದೆ. ಯಾವ್ದಾದ್ರು ನೀವು ಮಾಹಿತಿ ಕೇಳಿದ್ರೆ ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲೇ ನಿಮಗೆಲ್ಲ ಮಾಹಿತಿಗಳನ್ನ ಏನು ಸ್ಟೇಟಸ್ಸು, ಯಾವ ಕಾಲೇಜು, ಏನು ಪರಿಸ್ಥಿತಿ, ಏನಿದೆ ಅನ್ನೋದು ಆ ಕ್ಷಣದಲ್ಲೇ ಕೊಡ್ಬೋದು. ಮತ್ತು ವ್ಯಾಪಕವಾಗಿ ಈ ತಂತ್ರಜ್ಞಾನದ ಬಳಕೆಯ ಮೂಲಕ ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದೂ ಒಂದು ದಿನವೂ ವ್ಯರ್ಥವನ್ನು ಮಾಡದೆ ಈ ದಿಕ್ಕಿನಲ್ಲೇ ಕೆಲಸ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತು ನಾವೇನು ಭಾಳ ಅರ್ಜೆಂಟಲ್ಲಿ ಯಾರೂ ಮಾಡದೆ ಮಾಡೋಕ್ಕೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮೊದಲನೇ ರಾಜ್ಯದಲ್ಲಿ ನಾವು ಮಾಡಿ ಸಭಾಷಗಿರಿ ತಗೊಳ್ಬೇಕು ಅಂತ ಮಾಡಿದ್ದಲ್ಲ. ನಾವು ಮಾಡಿದ ಮುಖ್ಯ ಉದ್ದೇಶ ಏನು ಅಂದರೆ, ಇದು ಮಾಡೋ ಮೂಲಕ ನಮ್ಮ ರಾಜ್ಯದ ಜನತೆಗೆ ಒಳ್ಳೆಯದಾಗುತ್ತೆ. ಇದನ್ನು ಮಾಡೋದು ನಮ್ಮ ಕರ್ತವ್ಯ. ಆ್ಯಸ್ ಪರ್ ಶೆಡ್ಯೂಲ್ 21ರಿಂದ ಅನುಷ್ಠಾನ ಆಗಬೇಕು ಅಂತ 20ರಲ್ಲಿ ಘೋಷಣೆ ಆಗಿದೆ. 1 ವರ್ಷ ಆಗಿ ಆ್ಯನಿವರ್ಸರಿ ಆಗ್ತಿದೆ. ಆದರೂ ಸಹ ನಾವು ಅನುಷ್ಠಾನ ಮಾಡಲಿಕ್ಕೆ ಸ್ಥಿತಿಯಲ್ಲಿಲ್ಲ ಅಂದರೆ ಹೇಗೆ ಅನ್ನೋಂಥದ್ದನ್ನ ನೋಡ್ಕೊಂಡು ನಾವು ಮಾಡಿದ್ದು. ಇನ್ನಿತರರು ಏನು ಮಾಡ್ತಿದ್ದಾರೆ ಅಂತ ನಾವೇನು ನೋಡೋಕೆ ಹೋಗಿರಲಿಲ್ಲ. ಅವ್ರದ್ದು ಸಮಯ ತೊಗೊಂಡಿದ್ದಾರೆ, ನಾವು ತಕ್ಷಣ ಮಾಡಿದ್ವಿ. ಇವತ್ತು ಡೆಲ್ಲಿ ಸರ್ಕಾರನೂ ಇದನ್ನು ಮಾಡೋವಂಥದ್ದನ್ನ ಮಾಡಿದ್ದಾರೆ, ಡೆಲ್ಲಿ ರಾಜ್ಯ ಸರ್ಕಾರನೂ ಮಾಡಿದ್ದಾರೆ. ಮತ್ತು ರಿಸರ್ಚ್ ಅನ್ನೋಂಥದ್ದು ಎಲ್ಲೂ ಸೆಂಟ್ರಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ರಿಸರ್ಚ್ ಇನೋವೇಷನ್ ಪ್ರತಿಯೊಂದು ಮಗುನೂ ಪ್ರತಿಯೊಂದು ಶಾಲೆನಲ್ಲೂ ಕಲಿಕೆಯಲ್ಲಿ ಇವತ್ತು ಕ್ರಿಯೇಟಿವ್ ಮತ್ತು ಕ್ರಿಟಿಕಲ್ ಥಿಂಕಿಂಗ್ ತರುವಂಥದ್ದು, ಪ್ರಾಬ್ಲಮ್ ಸಾಲ್ವಿಂಗ್ ತರುವಂಥದ್ದು, ಸಮಾಜದಲ್ಲ ಇವತ್ತು ಕ್ಲಾಸ್ ರೂಮ್ನಲ್ಲಿ ಸೀಮಿತವಾಗಿ ಮಗು ಕಲಿಯೋದಲ್ಲ, ಇಡೀ ಪ್ರಪಂಚನೇ ಅವನಿಗೆ ಕ್ಲಾಸ್ ರೂಮ್ ಆಗಿ ಮಾಡ್ಕೋಬೇಕು ಅನ್ನೋಂಥ ಕಲ್ಪನೆ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಸ್ಥಿತಿ ಲಿಮಿಟೇಷನ್ ಮಾಡಲಿಕ್ಕೆ ಯಾವುದೋ ಪ್ರಯತ್ನವನ್ನು ಮಾಡ್ತಿಲ್ಲ. ಹಾಗಾಗಿ ಅವನಿಗೆ ಓಪನ್ ಆಗಿ ಆಪರ್ಚುನಿಟಿ, ಎಲ್ಲ ರೀತಿಯಾದಂಥ ವ್ಯಕ್ತಿತ್ವ, ಅವನಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಅದು ಅನಾವರಣ ಆಗಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು. ಇದು ನಮ್ಮ ಸಮಾಜದ ಆಸ್ತಿ. ಆ ಮಗುವಿಂದ ಸಮಾಜಕ್ಕೆ ಎಷ್ಟೆಷ್ಟು ಒಳ್ಳೆ ಕೊಡುಗೆ ಆಗ್ಬೋದು. ಇದರ ಮೂಲಕ ಇಡೀ ವಿಶ್ವ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡೋಕ್ಕಾಗುತ್ತೆ. ಇವತ್ತು ಇಡೀ ಸ್ಪರ್ಧೆ ಇವತ್ತೆಲ್ಲ ನಮ್ಮ ಜಾತಿಗಳ ಮಧ್ಯದಲ್ಲಲ್ಲ, ಯಾವುದೋ ರಾಜ್ಯಗಳ ಮಧ್ಯದಲ್ಲಲ್ಲ, ಇಡೀ ಇವತ್ತು ವಿಶ್ವದ ಜೊತೆಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ಇವತ್ತು ಆ ಪ್ರೈವೇಟೈಸೇಷನ್ ಪ್ರಾರಂಭ ಮಾಡಿದಂಥವ್ರು ಕಾಂಗ್ರೆಸ್ ಕಾಲದಲ್ಲೇ, ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮಾಡಿದವರು ಅವರೇ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮಾಡಿಬಿಟ್ಟು ಇಡೀ ವಿಶ್ವದ ಜೊತೆ ನಮ್ಮನ್ನು ಸ್ಪರ್ಧೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಓಪನ್ ಮಾಡಿದ್ರು. ಆ ಓಪನ್ ಮಾಡಿದಂಥ ಸ್ಪರ್ಧೆಯ ಜೊತೆಯಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸುವಂಥದ್ದು ಆಗಬೇಕಾಗಿದೆ. ಮತ್ತು ಪರೀಕ್ಷೆಗಳು 3ನೇ ಕ್ಲಾಸ್, 5ನೇ ಕ್ಲಾಸ್, 8ನೇ ಕ್ಲಾಸ್, 10ನೇ ಕ್ಲಾಸ್, 12ನೇ ಕ್ಲಾಸ್ ಎಲ್ಲರಲ್ಲೂ ಪರೀಕ್ಷೆ ಇರುತ್ತೆ. ಎಲ್ಲೂ ಪರೀಕ್ಷೆಗಳು ನಿಲ್ಲಲ್ಲ. ಇವೆಲ್ಲ ಲರ್ನಿಂಗ್ ಔಟ್ಕಮ್ಸ್ಗಳನ್ನ ಮೆಜರ್ ಮಾಡೋಕ್ಕೆ ಇರೋವಂಥದ್ದು. 3ನೇ ಕ್ಲಾಸ್, 5ನೇ ಕ್ಲಾಸ್, 8ನೇ ಕ್ಲಾಸ್, 10ನೇ ಕ್ಲಾಸ್, 12ನೇ ಕ್ಲಾಸ್ ಎಲ್ಲ ಕ್ಲಾಸಸ್ಗಳಲ್ಲಿ ಈ ಎಕ್ಸಾಮ್ಸ್ಗಳು ಲರ್ನಿಂಗ್ ಔಟ್ಕಮ್ಸ್ ಯಾವ ರೀತಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಫೌಂಡೇಶನಲ್ ಎಜುಕೇಷನ್, ಅಕ್ಷರದ ಜ್ಞಾನ, ಸಂಖ್ಯೆಯ ಜ್ಞಾನ 3ನೇ ಕ್ಲಾಸ್ ಅಷ್ಟಕ್ಕೆ ಅವ್ನು ಕಲ್ತಿರ್ಬೇಕು. ಆ ರೀತಿ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು ಬೈ 2025 ಮಾಡುವಂಥದ್ದಾಗುತ್ತೆ. ಬೋರ್ಡ್ ಆಫ್ ಗವರ್ನರ್ಸ್ ಇವತ್ತು IIT, IIM ಮಾಡಲ್ಸ್ಗಳು ಇವತ್ತು ದೇಶದಲ್ಲಿ ಯಾವುದೂ ಗೊತ್ತಿಲ್ಲದ ಮಾಡಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IIT, IIM ಇನ್ನಂಥ ಹಲವಾರು ಪ್ರತಿಷ್ಠಿತವಾದಂಥ ಸಂಸ್ಥೆಗಳು ಯಾವ ಮಾಡಲಲ್ಲಿ ಅವರು ಉತ್ತಮವಾಗಿ ತನ್ನ ಸ್ವಾಯತ್ತತೆಯನ್ನು ಪಡ್ಕೊಂಡು ಕೆಲಸವನ್ನು ಶೈಕ್ಷಣಿಕವಾಗಿಯೂ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯವಾಗಿರುವಂಥ ಮಾಡೆಲ್ಗಳನ್ನೆಲ್ಲ ನೋಡಿ ಬೇರೆ ಬೇರೆ ದೇಶಗಳಲ್ಲೂ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಹಲವಾರು ಮಾಡಲು ನಮ್ಮ ಸ್ವಾತಂತ್ರ್ಯ ಬಂದಾಗಲೂ ಇವೆಲ್ಲ ನೋಡೇ ಇದ್ದೀವಿ. ಬಟ್ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಹೋಗಿರಲಿಲ್ಲ. ಕೆಲವು ಕೊಟ್ಟಿದ್ದೀವಿ, ಅಟಾನಮಿ ಶೈಕ್ಷಣಿಕವಾಗಿ ಕೊಟ್ಟಿದ್ದೀವಿ. ಇವತ್ತು ಎಲ್ಲೋ ಒಂದು ಕಡೆ ಯಾವುದೋ ಒಂದು ತಾಲೂಕಿನಲ್ಲಿ ಇವತ್ತು ಒಂದು ಶಿಕ್ಷಣ ಸಂಸ್ಥೆ ಇದೆ. ಆ ಶಿಕ್ಷಣ ಸಂಸ್ಥೆ ಸದೃಢವಾಗಿ ಬೆಳಿಬೇಕು, ಆ ಭಾಗದ ಜನತೆಯ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಇಲ್ಲೆಲ್ಲೋ ಬೆಂಗಳೂರಿನಿಂದ ಕೂತ್ಕೊಂಡು ಇಲ್ಲಿಂದ ನಾವು ನಿರ್ವಹಣೆ ಮಾಡುವಂಥದ್ದು ಆಗುತ್ತಾ? ಎಲ್ಲಿರುವಂಥ ಜನರು, ಸಮಾಜದ ಜನತೆ ಪ್ರಬುದ್ಧರಾಗಲಿ, ಆ ಕಾಲೇಜಿಂದ ಓದಿ ಪಾಸ್ಔಟ್ ಆಗಿರುವಂಥ ವಿದ್ಯಾರ್ಥಿಗಳಾಗಲಿ, ಶಕ್ತಿವಂತರಾಗಲಿ, ಜ್ಞಾನವಂತರಾಗಲಿ, ಇವರೆಲ್ಲರೂ ಆ ಒಂದು ಸಂಸ್ಥೆಯ ಏಳಿಗೆಗಾಗಿ ಭಾಗವಹಿಸುವಂಥದ್ದಾಗಬೇಕು. ಇದಕ್ಕೆ ಅವಕಾಶ ಮಾಡಿಕೊಡುವಂತಾಗಬೇಕು, ಸ್ವಾಯತ್ತತೆ ಕೊಡಬೇಕು, ಹಣಕಾಸು ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಆ ಭಾಗದ ಜನತೆಯ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿರ್ತದೆ. ಆ ಒಂದು ಅವಕಾಶ ಮಾಡಿಕೊಡುವಂಥದ್ದು ಈ ಕಾನೂನಿನ ಮೂಲಕ ಆಗ್ತಿದೆ. ಈಗ ಇದ್ಯಾವುದು ಮಾಡಿಲ್ಲ. ಈಗ ನಾವು ಮಾಡಿರೋದು ಕೇವಲ ಶೈಕ್ಷಣಿಕವಾಗಿ ಮಾಡಿರೋವಂಥದ್ದಿದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತಿನ ಏನು ಸಂಪನ್ಮೂಲ ಲಭ್ಯ ಇದೆ, ಆ ಲಭ್ಯ ಇರುವಂಥ ಸಂಪನ್ಮೂಲ ಆಧಾರಿತವಾಗಿ ನಾವು ಮಾಡಿರುವಂಥ ಸುಧಾರಣೆಗಳು ಹೊರತು ಏನು ಮಾಡಲಿಕ್ಕಾಗಲ್ಲ ಅದನ್ನು ಮಾಡಲಿಕ್ಕೆ ಹೋಗಿಲ್ಲ.
ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿದೆ ಇವತ್ತಿನ ಶೈಕ್ಷಣಿಕವಾಗಿ ಮಾಡುವಂಥದ್ದಾಗಿದೆ. ಮುಂದಿನ ದಿನದಲ್ಲಿ ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಲೆಜಿಸ್ಲೇಷನ್ಸ್ಗಳೆಲ್ಲ ಇನ್ನೂ ತಂದೇ ಇಲ್ಲ ನಾವು, ಇನ್ನೂ ತರಲಿಕ್ಕೆ ಸಮಯ ಇದೆ. ಈಗ ಕೇವಲ ಶೈಕ್ಷಣಿಕ ಸುಧಾರಣೆಗಳನ್ನು ಕೊಡುವಂಥದ್ದಾಗಿದೆ ಸನ್ಮಾನ್ಯ ಸಭಾಪತಿಗಳೇ. ಮತ್ತು ಇವನ್ನೆಲ್ಲ ಮಾಡುವಂಥದ್ದಾಗುತ್ತೆ. ಈ ವರ್ಗೀಕರಣ, ಈ ಟೀಚಿಂಗ್ ಯೂನಿವರ್ಸಿಟಿ, ರಿಸರ್ಚ್ ಯೂನಿವರ್ಸಿಟಿ, ಅಟಾನಮಸ್ ಇನ್ಸ್ಟಿಟ್ಯೂಷನ್, ಇವೆಲ್ಲ ವರ್ಗೀಕರಣ ಮಾಡುವಂಥದ್ದಾಗುತ್ತೆ. ಯಾವ ಸಂಸ್ಥೆ ಟೀಚಿಂಗ್ ಇನ್ಸ್ಟಿಟ್ಯೂಷನ್, ಟೀಚಿಂಗ್ ಯೂನಿವರ್ಸಿಟಿ ಆಗ್ಲಿಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಟೀಚಿಂಗ್ ಹೆಚ್ಚು ಆದ್ಯತೆ ಇರುತ್ತೆ, ರಿಸರ್ಚ್ ಇದ್ದೇ ಇರುತ್ತೆ. ಎಲ್ಲೇ ಶಾಲೆಗೆ ಹೋದ್ರು ಕಾಲೇಜ್ಗೆ ಹೋದ್ರು ರಿಸರ್ಚ್ ಇರುತ್ತೆ. ಆದರೆ ಟಾಪ್ ಮೋಸ್ಟ್ ಪ್ರಯಾರಿಟಿ ರಿಸರ್ಚ್ ಇರಲ್ಲ. ಟೀಚಿಂಗ್ ಯೂನಿವರ್ಸಿಟಿನಲ್ಲಿ ರಿಸರ್ಚ್ ವಿಲ್ ಬಿ ಒನ್ ಆಫ್ ದ ಕಾಂಪೊನೆಂಟ್. ರಿಸರ್ಚ್ ಯೂನಿವರ್ಸಿಟಿನಲ್ಲಿ ಮುಖ್ಯವಾಗಿ ರಿಸರ್ಚ್ ಇರ್ತದೆ, ಟೀಚಿಂಗ್ ವಿಲ್ ಬಿ ಪಾರ್ಟ್ ಆಫ್ ಇಟ್. ಒಂದು ಟೀಚಿಂಗ್ ಯೂನಿವರ್ಸಿಟಿ ಅಂತ, ಇನ್ನೊಂದು ರಿಸರ್ಚ್ ಯೂನಿವರ್ಸಿಟಿ, ಇನ್ನೊಂದು ಅಟಾನಮಸ್ ಡಿಗ್ರಿ ಅವಾರ್ಡಿಂಗ್ ಇನ್ಸ್ಟಿಟ್ಯೂಷನ್. ಇವು ಯಾವುದಕ್ಕೂ 15 ವರ್ಷ ಕಾಲ ಇದೆ ಇದಕ್ಕೆ. ಇವತ್ತು ಒಂದಲ್ಲ, 15 ವರ್ಷ ಕಾಲ. 15 ವರ್ಷ ಕಾಲದಲ್ಲಿ ಈ ಸಂಸ್ಥೆಗಳಿಗೆ ಇವತ್ತು ಅವಕಾಶ ಇರುವಂಥದ್ದಿದೆ. ಈ ಮಟ್ಟಕ್ಕೆ ಏರಲಿಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳನ್ನ ಕೊಟ್ಟು ಅವರು ಬೆಳಿಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಮಾಡಿಕೊಂಡು ಆ ಸಂಸ್ಥೆಗಳು ಗುಣಮಟ್ಟ ಹೆಚ್ಚಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ಸ್ವಾತಂತ್ರ್ಯ ಮತ್ತು ಬೆಳವಣಿಗೆಗೆ ಪೂರಕವಾಗಿ ಕಾನೂನು ಮಾಡುವಂಥದ್ದು ಆಗ್ತಿದೆ. ಈ ದಿಕ್ಕಿನಲ್ಲಿ ಮಾಡ್ತಿದ್ದೀವಿ. ಈ ಪಾಲಿಸಿ ಅದರ ಪೂರಕವಾಗಿದೆ. ಮತ್ತು ಇದು ಯಾವುದಕ್ಕೂ ಗುಣಮಟ್ಟ ಬರಲೇ ಇಲ್ಲ ಅಂದ್ಕೊಳ್ಳಿ ಯಾವುದೋ ಸಂಸ್ಥೆಗಳು. ಈ ಸಂಸ್ಥೆಗಳು ಈ ಗುಣಮಟ್ಟಕ್ಕೆ ಏರಬೇಕು ಅಂದರೆ ಅದರದ್ದೇ ಆದಂಥ ಮಾನದಂಡಗಳು ಇದ್ದಾವೆ. ಇದಕ್ಕೆ ಯಾವುದು ಬರಲಿಲ್ಲ ಅಂದರೆ ಅವರು ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಗ್ತಾರೆ, ಸಂಬಂಧಪಟ್ಟ ಯೂನಿವರ್ಸಿಟಿ ಅಡಿಯಲ್ಲಿ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಗ್ತಾರೆ ಅಥವಾ ಕ್ಲಸ್ಟರ್ ಕಾಲೇಜ್ ಆಗ್ತಾರೆ. ಇದೆಲ್ಲ ಯಾರು ಆ ಮಟ್ಟಕ್ಕೆ ಬರದಿದ್ದವರು. ಮತ್ತು ಅಟಾನಮಿ ವಿಚಾರದಲ್ಲಿ ಇವತ್ತೇನು ಗ್ರೇಡೆಡ್ ಅಟಾನಮಿ ಬಗ್ಗೆ ನಾನು ಮಾತಾಡಿದ್ದೀನಿ ಈಗಾಗಲೇ, ಇನ್ನೇನು ಹೆಚ್ಚು ತಗೊಳ್ಳಲ್ಲ. ಮತ್ತು ಈ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಏನಪ್ಪ ಇಷ್ಟ ಬಂದಂಗೆ ಮಾಡ್ಕೊಂಬಿಡ್ತಾರ ಅಂತ. ಇವತ್ತೆಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರಬೇಕೆ ಹೊರತು ಪರ್ಫಾರ್ಮೆನ್ಸ್ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ಇವತ್ತು ಲರ್ನಿಂಗ್ ಔಟ್ಕಮ್ಸ್ ಅನ್ನೋವಂಥದ್ದು ಮೆಜರ್ ಮಾಡೋವಂಥದ್ದು ಆಗುತ್ತೆ. ಅದು ಮೆಜರ್ಮೆಂಟ್ ಇಲ್ಲದೆ ಯಾರೇನು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಬಡವರ ಬಗ್ಗೆ ಚಿಂತನೆ ಬಗ್ಗೆ ಈಗಾಗಲೇ ಹೇಳಿದ್ವಿ. ಬಡವರ ಬಗ್ಗೆ ಸಂಪೂರ್ಣವಾಗಿ ಚಿಂತನೆ ಇದ್ದು ಇದು ಬಡವರಿಗೆ ಪೂರಕವಾಗಿರುವಂಥ ಒಂದು ಪಾಲಿಸಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಉಳ್ಳದವರಿಗೆ ಇದ್ದಂಥ ವ್ಯವಸ್ಥೆಯಲ್ಲಿ ಇಲ್ಲದವ್ರಿಗೂ ಆದ್ಯತೆಯನ್ನು ಕೊಟ್ಟು ಅವ್ರ ಉತ್ತಮ ಭವಿಷ್ಯನ, ಎಜುಕೇಷನ್ ಈಸ್ ಎ ಗ್ರೇಟ್ ಲೆವೆಲರ್, ಇದಕ್ಕಿಂತ ಲೆವೆಲರ್ ಇನ್ನೊಂದು ಇರಲಿಕ್ಕೆ ಸಾಧ್ಯವಿಲ್ಲ. ಇವತ್ತೆಲ್ಲ ನಮ್ಮ ಜೀವನದ ಅನುಭವಗಳೇ ನಮಗೆ ಸಾಕಾಗಿದೆ, ಸಾಕಷ್ಟು ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ದಿಕ್ಕಲ್ಲಿ ನಮಗೆ ಸಾಕಷ್ಟು ನಮಗೆ ಇವತ್ತು ಉತ್ತಮವಾಗಿ ಸಶಕ್ತರಾಗಿ ಉತ್ತಮವಾಗಿ ಇವತ್ತು ಸದೃಢರಾಗಿ ಬೆಳೀಲಿಕ್ಕೆ ಶಿಕ್ಷಣವೇ ಮೂಲ ಕಾರಣ ಆಗಿರೋದ್ರಿಂದ ಇವತ್ತು ನಾವು ಬೆಳೆದು ಬಂದಿರುವಂಥದ್ದಿದೆ. ಮತ್ತು ಪಬ್ಲಿಕ್ ಯೂನಿವರ್ಸಿಟಿಗಳು ಇನ್ನೂ ಹೆಚ್ಚುವಂಥದ್ದಾಗುತ್ತೆ. ಪಬ್ಲಿಕ್ ಯೂನಿವರ್ಸಿಟಿ ಎಲ್ಲೋ ಒಂದು ಕಡೆ ಸಂಖ್ಯೆ ಕಮ್ಮಿ ಮಾಡೋವಂಥದ್ದಲ್ಲ. ಇವತ್ತೆಲ್ಲ ಕಡೆನೂ ನಾವು ಕನಿಷ್ಠ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಯೂನಿವರ್ಸಿಟಿಗಳನ್ನ ಮಾಡಬೇಕು. ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಗಳನ್ನ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಮತ್ತು ಅಟಾನಮಿಗಳನ್ನ ಕೊಡಬೇಕು. ಕನಿಷ್ಠ ಎಲ್ಲ ಜಿಲ್ಲೆಗಳಲ್ಲೂ ಪ್ರಾರಂಭ ಆಗಬೇಕು ಅನ್ನೋಂಥ ಉದ್ದೇಶ ಇದೆ. ಈ ದಿಕ್ಕಿನಲ್ಲಿ ಬೇಕಾಗಿರೋ ಎಲ್ಲ ಸುಧಾರಣೆಗಳನ್ನ ತರುವಂಥದ್ದಾಗುತ್ತೆ. ಮತ್ತು ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ಬಗ್ಗೆ ಹೇಳ್ತಾ ಇದ್ರು. ಇವತ್ತು ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ಇವತ್ತು ಎಲ್ಲರಿಗೂ ಗೊತ್ತು. ತುಂಬ ಜನ ನಾವು ಯಾರೇ ಪ್ರತಿನಿಧಿ ಆದವರು ನಮ್ಮ ಮುಂದೆ ಬಂದು ಹುಡುಗರು ನಿಂತ್ಕೊಳ್ಳೋದು ಪಾಸ್ ಆದಮೇಲೆ ಅಣ್ಣ ನಮಗೊಂದು ಕೆಲಸ ಕೊಡಿಸು ಅಂತ. ಇವತ್ತು ಕೆಲಸ ಕೊಡಿಸು ಅಂತ ಬಂದು ನಿಂತ್ಕೊಳ್ಳೋರಿಗೆ ಅವರಿಗೆ ಕಲಿಕೆ ಆಗಿರುವಂಥದ್ದು ಎಂಪ್ಲಾಯಬಿಲಿಟಿಗೆ ಗುಣಮಟ್ಟ ಇದೆಯಾ, ಈಸ್ ಈ ಇಂಡಸ್ಟ್ರಿ ರೆಡಿ ಅನ್ನೋವಂಥದ್ದು ಆಗಬೇಕಾಗಿರ್ತದೆ. ಅಥವಾ ಅವನು ಜಾಬ್ ಕ್ರಿಯೇಟರು ಆಗ್ಬೋದು. ಇವನ್ನೆಲ್ಲ ಆಗಬೇಕು ಅಂದರೆ ಇವತ್ತು ನಮ್ಮ ಕಲಿಕೆಯಲ್ಲಿ ಸ್ಕಿಲ್ಲೇ ಬೇರೆ ಇತ್ತು, ಅಕಾಡೆಮಿಕ್ ಲರ್ನಿಂಗೇ ಬೇರೆ ಇತ್ತು. ಇವತ್ತು ಎರಡೂ ಇಂಟಗ್ರೇಟ್ ಮಾಡಿಕೊಂಡು ಒಂದು ವರ್ಷದಲ್ಲಿ ಓದೋವಂಥ ವಿದ್ಯಾರ್ಥಿಗೆ ಅವನಲ್ಲಿ ಬುದ್ಧಿವಂತಿಕೆ ಯಾವ ರೀತಿ, ಕೌಶಲ್ಯತೆ ಎಷ್ಟು, ಕಲಿಕೆ ಯಾವ ಮಟ್ಟದಲ್ಲಿದ್ದಾನೆ ಅನ್ನೋಂಥ ಮೆಷರ್ ಮಾಡಲಿಕ್ಕೆ ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಅಂತಿದೆ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತಿದೆ. ಈ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅನುಗುಣವಾಗಿ ಯಾವ ವರ್ಷ ಓದಿದ್ರೆ ಯಾವ ಸ್ಕಿಲ್ ಫ್ರೇಮ್ವರ್ಕಿಗೆ ಈಕ್ವಲೆಂಟ್ ಆಗಿರ್ತದೆ. ಫಸ್ಟ್ ಇಯರ್ ಓದಿದ್ರೆ ಅವನು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ 5 ಲೆವೆಲ್ಗೆ ಈಕ್ವಲೆಂಟ್ ಆಗಿರ್ತಾನೆ. 2ನೇ ವರ್ಷ ಮುಗಿಸಿದ್ರೆ ಅವನು ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ 6ಕ್ಕೆ ಈಕ್ವಲೆಂಟ್ ಇರ್ತಾನೆ. 3ನೇ ವರ್ಷ ಅಂದರೆ 7, 4ನೇ ವರ್ಷ ಮಾಡಿದ್ರೆ 8, 9 ಅಂತ ಈ ರೀತಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡ್ರೆ 9ಕ್ಕೆ ಇರ್ತಾನೆ. ಆ ರೀತಿ ಅವನಿಗೆ ಸ್ಪೆಸಿಫಿಕ್ ಆಗಿ ಯಾವ ಉದ್ಯೋಗಕ್ಕೆ ಅರ್ಹತೆ ಇದೆ, ಏನೇನು ಕೆಲಸಕ್ಕೆ ತಯಾರಿದ್ದಾನೆ ಅನ್ನೋವಂಥದ್ದು ಭಾಳ ಸ್ಪಷ್ಟವಾಗಿರುವಂಥದ್ದು ಇರ್ತದೆ.
ಆ ಕಲಿಕೆಗಳನ್ನು ಮಾಡುವಂಥದ್ದಾಗುತ್ತೆ. ಮತ್ತು ನಮ್ಮ ಮಾನ್ಯ ಸದಸ್ಯರು ಹೇಳ್ತಿದ್ರು, ಇವನ್ನೆಲ್ಲ ಕೌಶಲ್ಯತೆ ಕೊಟ್ಬಿಟ್ಟು ಹಳೇ ಪರಂಪರೆಗೆ ಕೊಂಡೊಯ್ತಾ ಇದ್ದೀರಾ, ಹಳೆ ಪರಂಪರೆಗೆ ಕೊಂಡೊಯ್ತಾ ಇದ್ದೀರಾ, ಜಾತಿ ಆಧಾರಿತವಾದಂಥ ಕೌಶಲ್ಯತೆಗೆ ಹಿಂದೆ ಕೊಂಡೊಯ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇವತ್ತು ಸೌತ್ ಕೊರಿಯಾದಲ್ಲಿ ಸ್ಕಿಲ್ಡ್ ಮ್ಯಾನ್ ಪವರ್ ಸಂಖ್ಯೆ ಪರ್ಸೆಂಟೇಜು 96%. ಮಾನ್ಯ ಸಭಾಪತಿಗಳೇ, 80%, 85% ಜಪಾನ್, ಜರ್ಮನಿ, ಅಮೇರಿಕಾ ಅಂತ ದೇಶದಲ್ಲಿ 56%. ಇವೆಲ್ಲ ಸ್ಕಿಲ್ಡ್ ಮ್ಯಾನ್ ಪವರ್ ಇಲ್ದೇನೆ ವರ್ಕ್ ಫೋರ್ಸ್ ಅನ್ನೋಂಥದ್ದು ಎಲ್ಲೂ ಇಲ್ಲ. ಅಂದರೆ ನಮ್ಮ ದೇಶದಲ್ಲಿ 5% ಹಳೆಯ ಅಸೆಸ್ಮೆಂಟ್ 2017ವರೆಗೂ ಇದ್ದಂಥ ಅಸೆಸ್ಮೆಂಟಲ್ಲಿ 5% ಸ್ಕಿಲ್ಡ್ ಮ್ಯಾನ್ ಪವರ್ ಇರುವಂಥದ್ದಿದೆ. ಹೀಗೆ ಇವರು 3% ಅಂತ ಹೇಳ್ತಿರಲ್ಲ, UPA ಸರ್ಕಾರ ಇದ್ದಾಗಲೂ ಅದು ನೆಟ್ಟಿಗೆ 1% ಇರಲಿಲ್ಲ. ಇವತ್ತು ಇದನ್ನು ಬಹಳ ದೊಡ್ಡ ಸಂಖ್ಯೆಗೆ ಏರುವಂಥದ್ದು ಆಗ್ತಿದೆ. ಫಾರ್ಮಲ್ ಎಜುಕೇಷನ್ ಅಂತ ಥಾಮಸ್ ಮೆಕಾಲೆ ವಿಚಾರ ಹೇಳ್ತಿದ್ರು. ನಮ್ಮ ಸಮಾಜದಲ್ಲಿ ಫಾರ್ಮಲ್ ಎಜುಕೇಷನ್ಗೆ ಯಾರು ಹೋಗ್ತಿರ್ಲಿಲ್ಲ. ಇವತ್ತಿಗೂ ಹಂಗಂದ್ರೆ ಸ್ಕಿಲ್ಡ್ ಮ್ಯಾನ್ ಪವರ್ ಈ ಸಮಾಜದಲ್ಲಿ ಇಲ್ಲ ಅಂತ ಕೇಳ್ಬೋದು ನೀವು. ಖಂಡಿತ ಇದ್ದಾರೆ. ಇನ್ಫಾರ್ಮಲ್ ಆಗಿ ಟ್ರೈನ್ ಆಗಿರೋಂಥವ್ರು, ಫಾರ್ಮಲ್ಲಿ ಟ್ರೈನ್ಡ್ ಅಲ್ಲ. ಇವತ್ತು ಎವ್ರಿ ಒನ್ ಈಸ್ ಸ್ಕಿಲ್ಡ್ ಇನ್ಫಾರ್ಮಲಿ. ಬಟ್ ಫಾರ್ಮಲಿ ಯಾವ ಸ್ಟ್ರಕ್ಚರ್ನಲ್ಲಿ ಅವನಿಗೆ ಟ್ರೈನಿಂಗ್ ಬೇಕಿತ್ತು, ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿತ್ತು, ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಟ್ರೈನ್ ಆಗಿದ್ದಾರೆ. ಇಡೀ ವಿಶ್ವದಲ್ಲಿ ನಾನು ಬಹಳಷ್ಟು ದೇಶದಲ್ಲಿ ನಾನು ಪ್ರವಾಸ ಮಾಡಿ ನನಗೆ ಗೊತ್ತಿರಲಿಲ್ಲ, ನಾನು ಶಿಕ್ಷಣ ಸಚಿವನಾಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಕೊಂಡಯ್ಯನವರೇ. ಇದು ಆಕ್ಸಿಡೆಂಟಲಿ ಸಮಾಜದ ಸೊಲ್ಯೂಷನ್ ಏನು ಅಂತ ನೋಡಿಕೊಂಡು ಈ ಮುಂಚೆ ನಾನು ಸಾಕಷ್ಟು ದೇಶಗಳನ್ನು ಯಾವ ರೀತಿ ಶಾಲೆಗಳಲ್ಲೇ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೊಡಲ್ಲ ಸಭಾಪತಿಗಳೇ, ಅಷ್ಟು ಗುಣಮಟ್ಟವನ್ನು ಹೈಸ್ಕೂಲ್ ಮಕ್ಕಳಿಗೆ ಆ ರೀತಿ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ. ಆ ರೀತಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಶಾಲೆಗಳಲ್ಲಿ, ಹೈಸ್ಕೂಲ್ನಲ್ಲಿ ಆ ರೀತಿ ಅಷ್ಟು ಮಟ್ಟದಲ್ಲಿ ಡೈವರ್ಸಿಫಿಕೇಷನ್, ವೊಕೇಶನಲ್ ಟ್ರೈನಿಂಗ್ ಆಗಲಿ, ಇವತ್ತು ಇವೆಲ್ಲ ಕಲೀಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಎಲ್ಲದರಲ್ಲೂ ಈ ಕಾಮಲೆ ಕಣ್ಣಕ್ಕೆ ಇಟ್ಕೊಂಡು ಎಲ್ಲವನ್ನು ನೋಡೋಂಥ ಪ್ರಯತ್ನಗಳನ್ನ ಸಮಾಜನ ಎಲ್ಲೋ ಒಂದು ಕಡೆ ಒಳ್ಳೆ ವಿಶ್ವಾಸದಲ್ಲಿ ಕೊಂಡೊಯ್ಯುವಂಥದ್ದಾಗಬೇಕು. ಎಲ್ಲೋ ಒಂದು ಕಡೆ ದ್ವೇಷ, ವೈಮನ್ಸ್ ಅಲ್ಲ ನಮಗಿರುವಂಥದ್ದು. ಇವತ್ತು ನಾವಿರೋದು ನಮ್ಮ ಎಕನಾಮಿಗಳು, ನಮ್ಮ ಜನಸಂಖ್ಯೆಗೆ ಏನಿದೆ, ನಮ್ಮ ಜನಸಂಖ್ಯೆಗೆ ನಮ್ಮಿರೋ ಎಕನಾಮಿ ಎಷ್ಟು ಸಭಾಪತಿಗಳೇ? ಎಲ್ಲಿದ್ದೀವಿ ನಾವು? ಇನ್ನು ಎಷ್ಟು ದೂರ ಹೋಗಬೇಕು? ಇನ್ನು ಸಾಧನೆಗಳನ್ನ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸರ್ಕಾರಗಳು ಬರ್ತೀವಿ. ಎಲ್ಲ ಸಂದರ್ಭದಲ್ಲೂ ಅವ್ರವ್ರು ಗೊತ್ತಿದ್ದ ಹಾಗೆ ಏನೇನು ಒಳ್ಳೇದು ಮಾಡಬೇಕೋ ಆ ಕಾಲಕ್ಕೆ ತಕ್ಕನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಈ ಕಾಲಕ್ಕೆ ಏನು ಬೇಕಾಗಿದೆ ಸೂಕ್ತವಾಗಿ ಅದನ್ನು ಮುಂದುವರಿಸಿ ಉತ್ತಮ ಭವಿಷ್ಯ ಕೊಡಲಿಕ್ಕೆ ಮಾಡ್ತಿರೋಂಥ ಒಂದು ಪ್ರಯತ್ನವಾಗಿದೆ. ಹಾಗಾಗಿ ಇದೆಲ್ಲೋ ಒಂದು ವರ್ಷ ಓದೋನು ಬಿಟ್ಟೋಟ ಬಿಡ್ತಾನೆ. ಒಂದು ವರ್ಷ ಓದಿ ಮುಂದಕ್ಕೆ ಓದೋಕ್ಕಾಗಲಿಲ್ಲದೆ ಅದೊಂದು ಹುಡುಗನ ಕಥೆ ಏನಾಗಬೇಕು ಸಭಾಪತಿಗಳೇ? ಅವನೇನು ಇಲ್ದೇ ನಿರ್ಗತಿಕ. ಓಕೆ, ಒಂದು ಕಂಪ್ಲೀಟ್ ಮಾಡೋನಿಗೆ ಕ್ವಾಲಿಫಿಕೇಷನ್ನು ಬರೀ ಅಕಾಡೆಮಿಕ್ ಆಗಿದ್ರು, ಸ್ಕಿಲ್ ಇರ್ತಿರ್ಲಿಲ್ಲ. ಇವತ್ತು ಬೇಕು ಅಂದ್ರೂ ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಇವನ್ನೆಲ್ಲ ಒದಗಿಸುವಂಥದ್ದು ಆಗ್ತಿದೆ. ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ತಾವೇ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ದವರು ಇವತ್ತು ಕಾಲೇಜು ಸ್ಕೂಲ್ನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಕಲ್ಚರಲ್ ಆ್ಯಕ್ಟಿವಿಟಿ, ಸೋಷಿಯಲ್ ಆ್ಯಕ್ಟಿವಿಟಿ ಏನನ್ನು ಆಡಿಸ್ತಾರೆ ಹೇಳಿ ಸಭಾಪತಿಗಳೇ? ಇದಕ್ಕೆ ಯಾವುದಕ್ಕೂ ಮಾರ್ಕ್ಸ್ ಇರ್ತಿರ್ಲಿಲ್ಲ. ಇವತ್ತು ಇದಕ್ಕೆಲ್ಲ ಕ್ರೆಡಿಟ್ ಇದೆ. ಪ್ರತಿಯೊಂದು ಯೋಗ ಹೇಳ್ತಿದ್ರು ಮರ್ತಿಬೇಗೌಡರು, ಶ್ರೀಕಂಠೇಗೌಡರು, ಇವತ್ತೆಲ್ಲದಕ್ಕೂ ಇದು ಕ್ರೆಡಿಟ್ ಇದೆ. ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಕ್ರೆಡಿಟ್ ಇದೆ. ಹಾಗಾಗಿ ಯಾವುದನ್ನು ಮಾಡದೇ ಇದ್ರೆ ಆಗಲ್ಲ, ಮಾಡಲೇಬೇಕಾಗಿರುವಂಥದ್ದಿದೆ. ಕೆಲವು ಮ್ಯಾಂಡೇಟ್ರಿ ಕೋರ್ಸಸ್ಸು ಇದೆ, ಇದರಲ್ಲಿ ಮ್ಯಾಂಡೇಟ್ರಿ ಕೋರ್ಸಸ್ಸು ಇದೆ. ಹೆಲ್ತ್ ಆ್ಯಂಡ್ ವೆಲ್ನೆಸ್, ಇವತ್ತೆಲ್ಲ ಕಾಯಿಲೆಗಳು, ಇವತ್ತು ನಮ್ಮ ಸೋಂಕಿನ ಕಾಯಿಲೆ ಬಂದಾಗ ಹಲವಾರು ನಾಗರಿಕರಿಗೆ ಯಾವ ರೀತಿ ಅವರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋಂಥ ತಿಳುವಳಿಕೆನೇ ಇಲ್ಲದೇನೆ ಎಷ್ಟೋ ಜನ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು. ಆರೋಗ್ಯ ಅನ್ನೋಂಥದ್ದು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಲ್ಲ, ಡಾಕ್ಟ್ರ್ ಹತ್ರ ಹೋಗ್ದಾಗ ಹೇಗಿರಬೇಕು ಅನ್ನೋಂಥ ಪ್ರಯತ್ನ ಆಗಬೇಕಾಗಿರೋದು. ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಜಾಗೃತಿ, ಅರಿವು, ತಿಳುವಳಿಕೆ, ನಾವು ತಿನ್ನೋಂಥ ಆಹಾರ ಆಗಲಿ, ನಮ್ಮ ದೈಹಿಕ ಚಟುವಟಿಕೆ ಆಗಲಿ, ನಮ್ಮ ಪ್ರಕೃತಿಯಲ್ಲಿ ಉತ್ತಮವಾಗಿ ಒಂದು ಒಳ್ಳೆ ಗಾಳಿ, ನೀರು ಸೇವಿಸುವಂಥದ್ದಕ್ಕೆ ಅವಕಾಶ ಆಗಲಿಕ್ಕೆ ಯಾವ ರೀತಿ ನಮ್ಮ ವ್ಯವಸ್ಥೆಗಳನ್ನು, ನಮ್ಮ ಪ್ರಕೃತಿಯನ್ನು ಕಾಪಾಡ್ಕೊಳ್ಳಲಿಕ್ಕೆ ಬೇಕಾಗಿರೋಂಥ ಎಲ್ಲ ರೀತಿಯಾದಂಥ ತಿಳುವಳಿಕೆಯನ್ನು, ಹೈಜೀನ್ ವಿಚಾರದಾಗಲಿ ಇವೆಲ್ಲವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇದಕ್ಕಲ್ಲಿ ಒಬ್ಬ ವ್ಯಕ್ತಿಗೆ ತನಗೆ ತಿಳುವಳಿಕೆಯನ್ನು ಹೆಚ್ಚಿಸಲಿಕ್ಕೆಲ್ಲ ಪ್ರಯತ್ನವನ್ನು ಮಾಡೋಂಥದ್ದಾಗುತ್ತೆ. ಮತ್ತು ಡಿಗ್ರಿಗೆ ಇವತ್ತು ಎಲ್ಲೋ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ ಅಂತ, ಇವತ್ತು ಡಿಗ್ರಿಯಲ್ಲಿ ಮೊದಲು ಇವತ್ತು ಎಲ್ಲ ಕೋರ್ಸ್ನಲ್ಲಿ ಹೋದರೆ ಕಾಂಬಿನೇಷನಲ್ಲಿ ಸೇರ್ತಿದ್ರು. ಯಾವುದೋ ಡಿಗ್ರಿಯಲ್ಲಿ ಏನೋ ಗೊತ್ತಿಲ್ಲದೆ ಏನೋ ಹೊಟ್ಟೋಗ್ಬಿಟ್ಟಿದ್ದಾರೆ. ಯಾವುದು ಮೊದಲೇ ಇರುವಂಥ ಸಿಸ್ಟಮ್ನಲ್ಲಿ
ಡಿಗ್ರಿ ಸೇರ್ಕೊಳ್ಳೋರಿಗೆ ಕಾಂಬಿನೇಷನಲ್ಲಿ ಕೋರ್ಸ್ ಕೊಡ್ತಿದ್ರು. ಇವತ್ತು ಡಿಗ್ರಿ ಸೇರೋನಿಗೆ ನಾವು ಸಬ್ಜೆಕ್ಟ್ ವೈಸು ಅವನಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಅವ್ನು ಆಯ್ಕೆ ಮಾಡಿಕೊಡೋದು ತಪ್ಪಾದರೆ ಹೇಗೆ ಇದೆ ಸಭಾಪತಿಗಳೇ? ಅವ್ನು ಯಾವುದನ್ನು ಬೇಕಾದ್ರೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲೇನು ಕಲಿತಿದ್ರು, ಯಾವುದೋ ಸಬ್ಜೆಕ್ಟ್ ಕಾಂಬಿನೇಷನಲ್ಲಿ 3 ಸಬ್ಜೆಕ್ಟ್ ಕಾಂಬಿನೇಷನ್ ಇರ್ತದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂದ್ಕೊಳ್ಳಿ. ಆ ಕಾಂಬಿನೇಷನ್ ಬಿಟ್ಟು ಆ ಕಾಂಬಿನೇಷನ್ ತೊಗೊಳ್ಬೇಕು, ಅವನಿಗೇನೋ ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇಲ್ಲ, ಬೇರೆ ಸಬ್ಜೆಕ್ಟ್ ತೊಗೊಳ್ಬೋದು. ಇದು ಯಾವುದೋ ಅವಕಾಶವನ್ನು ಕೊಡ್ದೇನೆ ಇದನ್ನೇ ಓದಬೇಕಪ್ಪ, ನಿನ್ಗೆ ಇಷ್ಟ ಇಲ್ಲದಿದ್ರು ಓದಬೇಕಪ್ಪ ಅಂತ ಹೇರೋದಿದೆಯಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತು ಈ ಫ್ಲೆಕ್ಸಿಬಿಲಿಟಿನ ಡಿಗ್ರಿನಲ್ಲಿ ಇವತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಡಿಸಿಪ್ಲಿನ್ ಕೋರ್ನಲ್ಲಿ 3 ತೊಗೊಳ್ಳೋ ಜಾಗದಲ್ಲಿ ಇವತ್ತು 2 ತೊಗೊಳ್ಳೋಕೆ ಅವಕಾಶ ಮಾಡಿದ್ದೀವಿ. ಇನ್ನೊಂದು ಓಪನ್ ಎಲೆಕ್ಟಿವ್ಸ್ ಕೊಟ್ಟಿದ್ದೀವಿ. ಈ ಓಪನ್ ಎಲೆಕ್ಟಿವ್ನಲ್ಲಿ ಇವತ್ತು ಆರ್ಟ್ಸ್ ಸ್ಟೂಡೆಂಟು ಯಾವುದೇ ಸೈನ್ಸಿನ ಬಗ್ಗೆ ಓದೋಕ್ಲಿಕ್ಕೆ ಅವಕಾಶ ಇರಲಿಲ್ಲ, ಕಾಮರ್ಸ್ ಬಗ್ಗೆ ಓದೋಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಆರ್ಟ್ಸ್ ಸ್ಟೂಡೆಂಟು ಕಾಮರ್ಸ್ ಸಬ್ಜೆಕ್ಟು ತೊಗೋಬೋದು ಓಪನ್ ಎಲೆಕ್ಟಿವ್ಸ್ನಲ್ಲಿ, ಅಥವಾ ಲ್ಯಾಂಗ್ವೇಜ್ ತೊಗೋಬೋದು, ಅಥವಾ ಆರ್ಟ್ಸ್ನೇ ತೊಗೋಬೋದು, ಅಥವಾ ಸೈನ್ಸ್ನೇ ತೊಗೋಬೋದು. ಅವನಿಗೆ ಆಯ್ಕೆ ಕೊಟ್ಟಿರುವಂಥದ್ದು. ಇವೆಲ್ಲೂ ಗೊತ್ತಿಲ್ಲದೇ ಯಾರು ಹೊಸ ಟೀಚರ್ ಅಲ್ಲ, ಇರೋ ಕಾಂಬಿನೇಷನಲ್ಲೇ ಇರೋ ವ್ಯವಸ್ಥೆಗಳಲ್ಲೇ ಎಲ್ಲೆಲ್ಲಿ ಏನೇನು ಟೀಚರ್ ಲಭ್ಯ ಅದರೋ ಆ ಲಭ್ಯವಿರೋಂಥ ಟೀಚರಿನ ಬಳಕೆಯನ್ನು ಮಾಡಿಕೊಂಡು ನಡೆಸೋವಂಥದ್ದಾಗುತ್ತೆ. ಎಲ್ಲ ಒಂದು ಕಡೆ ಸಿಂಗಲ್ ಕೋರ್ಸ್ ಇದೆ, ಅವ್ರು ಮುಂದಿನ ದಿನದಲ್ಲಿ ಮಾಡ್ಕೋಬೋದು. ಈಗೇನು ನಾವೇನು ಒತ್ತಾಯ ಮಾಡ್ತಿಲ್ಲ, ಎಲ್ಲೆಲ್ಲಿ ಏನೇನು ಅವಕಾಶ ಇದೆಯೋ ಆ ವಿದ್ಯಾರ್ಥಿ ಏನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯೋ ವಿದ್ಯಾರ್ಥಿ ಆಯ್ಕೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದೀವಿ. ಎಲ್ಲೂ ಅವ್ನಿಗಿಲ್ದೆ ಅದನ್ನ ತಗೊಳ್ಳೋಂತ ಅಂದರೆ ಎಲ್ಲೂ ತೊಗೊಳ್ಲಿಕ್ಕೆ ಆಗಲ್ಲ. ಮತ್ತು ಬಡ್ಜೆಟ್ ಈ ದಿಕ್ಕಿನಲ್ಲಿ ಇವತ್ತು ಎಲ್ಲರೂ ಇನ್ನು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ, ಸಂಪನ್ಮೂಲ ಕೊಡುವಂಥದ್ದಾಗಬೇಕಾಗುತ್ತೆ. ಇರೋದ್ರಲ್ಲಿ ಈಗ ಮಾಡೋವಂಥದ್ದಾಗ್ತಿದೆ. ಇವತ್ತು ನಾವು ಮಾಡ್ತಿರೋದು ಕಟ್ಟಡ ಇರೋದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ, ಇರೋದ್ರಲ್ಲಿ ಶೈಕ್ಷಣಿಕವಾಗಿ ಸುಧಾರಣೆಗಳನ್ನ ಏನೆಲ್ಲ ಮಾಡ್ಬೋದು, ಸಡಿಲಿಕೆಗಳನ್ನ ಅದನ್ನು ಮಾಡಿ ಇವತ್ತು ಕಲಿಸುವಂಥದ್ದಾಗ್ತಿದೆ. ಇವತ್ತು ಮೌಲ್ಯಮಾಪನ ರೀತಿ ನೀತಿನಲ್ಲೂ ಭಾಳ ದೊಡ್ಡ ಸುಧಾರಣೆ ತರುವಂಥದ್ದಾಗ್ತಿದೆ. ಮೊದಲು ಬರೀ ಎಕ್ಸಾಮಿಗೆ ಪ್ರಿಪೇರ್ ಆಗುವಂಥದ್ದಾಗ್ತಿತ್ತು, ಬರೀ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಪರೀಕ್ಷೆಗೆ ತಯಾರಾಗುವಂಥದ್ದಾಗ್ತಿತ್ತು. ಸಬ್ಜೆಕ್ಟ್ ಯಾವತ್ತೂ ಅರ್ಥ ಮಾಡ್ಕೊತಿರ್ಲಿಲ್ಲ. ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ದೇನೆ ಅವ್ನು ಶಿಕ್ಷಣ ಪಡ್ಕೊಂಡು ಏನು ಪ್ರಯೋಜನ? ಕೋರ್ ಕಾಂಪಿಟೆನ್ಸ್ ಆಗಲಿ, ಕೇಪಬಿಲಿಟಿ ಆಗಲಿ ಏನೂ ಬೆಳೆಸ್ಕೊಳ್ದೇನೆ ಕ್ವಾಲಿಫಿಕೇಷನ್ ಸಿಗ್ತಿತ್ತು. ಈ ಕ್ವಾಲಿಫಿಕೇಷನ್ ತೊಗೊಂಡೋಗಿ ಏನು ಮಾಡೋದು? ಇವತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರಿ ಕಾಲೇಜು ವಿ ಆರ್ ಬೆಟರ್ ಪ್ಲೇಸ್ ದೆನ್ ಎನಿಬಡಿ. ಬೇರೆ ಖಾಸಗಿ ಕಾಲೇಜ್ಗಳಿಗಿಂತನೂ ವಿ ಆರ್ ಬೆಟರ್ ಪ್ಲೇಸ್ಡ್. ನೀವು ಕೇಳ್ಬೋದು ಯಾಕೆ ಅಂತ, ಬಿಕಾಸ್ ಆಫ್ ಡಿಜಿಟಲೈಸೇಷನ್. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಇವೆಲ್ಲ ಡಿಜಿಟಲೈಸ್ ಮಾಡೋ ಮೂಲಕ ಅವ್ರು ಎನಿ ಟೈಮ್ ಎನಿವೇರ್ ಲರ್ನಿಂಗು, ಎನಿ ಟೈಮ್ ಅಸೆಸ್ಮೆಂಟ್ ಮಾಡಲಿಕ್ಕೆ, ಅವ್ನು ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಕ್ಲಾಸ್ ಟು ಕ್ಲಾಸ್ ಪ್ರತಿದಿನ ಅವ್ನ ಪರ್ಫಾರ್ಮೆನ್ಸ್ನ ಮೆಜರ್ ಮಾಡಲಿಕ್ಕೆ ರಿಯಲ್ ಟೈಮಲ್ಲಿ ಆಗುವಂಥದ್ದಾಗುತ್ತೆ. ಇವನ್ನೆಲ್ಲ ಮಾಡುವಂಥದ್ದಾಗಿದೆ, ಭಾಳ ಉತ್ತಮವಾಗಿ ತೊಗೊಂಡೋಗುವಂಥ ಪ್ರಯತ್ನಗಳಾಗಿದೆ. ಹಾಗಾಗಿ ಎಲ್ಲವೂ ವಿದ್ಯಾರ್ಥಿಯ ಪೂರಕವಾಗಿರುವಂಥದ್ದಿದೆ. ವಿದ್ಯಾರ್ಥಿಯ ಪೂರಕವಾಗಿ ಎಲ್ಲವನ್ನು ವಿದ್ಯಾರ್ಥಿಯ ಪೂರಕವಾಗಿ ಮಾಡುವಂಥದ್ದಾಗ್ತಿದೆ. ಆನ್ಲೈನ್ ಎಜುಕೇಷನ್ ಇವತ್ತು ಇವನ್ನೆಲ್ಲ ಮಾಡ್ತಿರೋದೇನು? ಒಟ್ಟು ನಮ್ಮ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇವತ್ತು ಕರ್ನಾಟಕದಲ್ಲಿ ನಮ್ಮ ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಪರ್ ಲ್ಯಾಕ್ 57 ಕಾಲೇಜಸ್ ಇದೆ, ಇವೆಲ್ಲ ಇದ್ದಾವೆ. ಆದರೂ ನಮ್ಮ GR ರೇಟ್ ಎಷ್ಟಿದೆ? 32%. ಮೊದಲು 28giತ್ತು, 26giತ್ತು, ಇವತ್ತು 28ಗೆ ಬಂದು 32ಕ್ಕೆ ಬಂದಿದೆ. ನಾವು ತಲುಪಬೇಕಾಗಿರೋದು ನಮ್ಮ ಅಕ್ಕಪಕ್ಕ ರಾಜ್ಯಗಳು 50%ಗಿದೆ, 38%ಗಿದ್ದಾರೆ, 45%ಗಿದ್ದಾರೆ. ಒಂದು ಸಿಕ್ಕಿಂ ರಾಜ್ಯ ಅನ್ನೋಂಥ ಸಣ್ಣ ರಾಜ್ಯ 75%ಗಿದ್ದಾರೆ. ಸೊ ಇವನ್ನೆಲ್ಲ ತಲುಪಬೇಕು ಅಂದರೆ ಡಿಜಿಟಲ್ ಲರ್ನಿಂಗ್, ಓಪನ್ ಲರ್ನಿಂಗ್, ಡಿಸ್ಟೆನ್ಸ್ ಲರ್ನಿಂಗ್, ಅವರವರ ಅನುಕೂಲತೆ ಪ್ರಕಾರವಾಗಿ ನೀವು ಜ್ಞಾನ ಪಡೆಯಪ್ಪ, ವಿದ್ಯಾವಂತನಾಗೋನು ಅಂತ ನಮ್ಮ ಮೂಲ ಉದ್ದೇಶ. ಅವಕಾಶಗಳನ್ನು ಬಳಕೆಯನ್ನು ಮಾಡಿಕೊಂಡು ಸಡಿಲಿಕೆಯನ್ನು ಕೊಡುವಂಥದ್ರಲ್ಲಿ ಇರ್ತದೆ. ಆದರೆ ಗುಣಮಟ್ಟದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಇದ್ಯಾವುದೂ ಕೊಡೋಕ್ಕೆ ಗುಣಮಟ್ಟದಲ್ಲಿ ಕಮ್ಮಿ ಆಗುವಂಥ ಪ್ರಶ್ನೆನೇ ಇಲ್ಲ ಸಭಾಪತಿಗಳೇ. ಗುಣಮಟ್ಟಗಳೆಲ್ಲ ಕಾಪಾಡ್ಕೊಳ್ಳುವಂಥದ್ದಾಗುತ್ತೆ. 4 ಜನ ಎಲ್ಲ ಮಾಡಿಬಿಡ್ತಾರೆ ಅಂತಲ್ಲ, ಅವರೂ ಓಪನ್ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿ ನಮ್ಮ ಮರಿತಿಬ್ಬೇಗೌಡರು ಕೆಲಸ ಮಾಡಿರುವಂಥದ್ದಿದೆ. ಅಲ್ಲೂ ಗುಣಮಟ್ಟ ಇರಲ್ವ ಅಂತ ಕೇಳಬೇಕಾಯ್ತದೆ. ಗುಣಮಟ್ಟ ಇಲ್ದೇ ಹೇಗೆ ಅದು ಸ್ಟಡಿ ಸೆಂಟ್ರ್ಗಳು ಮತ್ತೊಂದು ಕಲಿಕೆ ಕಾಂಟ್ಯಾಕ್ಟ್ ಕ್ಲಾಸಸ್ಗಳೆಲ್ಲ ಮಾಡಿ ಕಲಿಸೋವಂಥದ್ದಾಗುತ್ತೆ. ಡಿಜಿಟಲ್ ಲರ್ನಿಂಗಲ್ಲಿ ಅಸೆಸ್ಮೆಂಟ್ ಆಗಲಿ, ಗುಣಮಟ್ಟ ಆಗಲಿ ಯಾರೂ ಕಾಂಪ್ರಮೈಸ್ ಮಾಡಲಿಕ್ಕಾಗಲ್ಲ. ಇವತ್ತೆಲ್ಲ ಮೆಕ್ಯಾನಿಸಮ್, ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಉತ್ತಮವಾಗಿರ್ತದೆ. ಯೋಗ ಅಂತೂ ಕಂಪಲ್ಸರಿ ಆಗಿದೆ. ಪ್ರತಿ ಕಾಲೇಜಿನಲ್ಲೂ ಸಂಸ್ಥೆಗಳಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಯೋಗ ಕಲಿಯುವಂಥದ್ದು ಮಾಡುವಂಥದ್ದು ಆಗಲೇಬೇಕಾಗುತ್ತೆ. ಮತ್ತು ವೊಕೇಶನಲ್ ನಿರುದ್ಯೋಗ ಸಮಸ್ಯೆಯನ್ನು ಹೆಚ್ಚಾಗ್ತಿರುವಂಥದ್ದು. ಈ ನಿರುದ್ಯೋಗ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೇ ಇವತ್ತು ಗುಣಮಟ್ಟ ಸಮಾಜದಲ್ಲಿ ನಮ್ಮ ಇನ್ನೂ ಪೊಟೆನ್ಷಿಯಲ್ ನಮ್ಮ ಎಲ್ಲರಿಗೂ ಗೊತ್ತಿರೋಂಥದ್ದು, ನಾವು ಸ್ಯಾಚುರೇಷನಿಂದ ಭಾಳ ದೂರ ಇದ್ದೀವಿ. ಇನ್ನು ಆಪರ್ಚುನಿಟೀಸ್ ಆರ್ ಪ್ಲೆಂಟಿ.
ಆದರೆ ಅದು ಟ್ರಿಗರ್ ಆಗ್ಲಿಕ್ಕೆ ಏನೇನು ಬೇಕು ಮಾಡುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಪೂರಕವಾಗಿರುವಂಥದ್ದು ನಮ್ಮ ನಾಲೆಡ್ಜ್ ಸೆಕ್ಟ್ರೆ, ನಾಲೆಡ್ಜ್ ಎಕಾನಮಿನೇ. ಇವತ್ತು 21st ಸೆಂಚುರಿ ಇಟ್ ಈಸ್ ಕಂಪ್ಲೀಟ್ಲಿ ಟು ಡೀಲ್ ವಿತ್ ನಾಲೆಡ್ಜ್. ಎಲ್ಲ ಕಾಲದಲ್ಲೂ ನಾಲೆಡ್ಜ್ ಎಕಾನಮಿನೇ. ಇವತ್ತೂ ನೀವು ನೋಡಿದ್ರೆ ಯಾವುದೇ ಕ್ಷೇತ್ರ ಒಂದು ವ್ಯವಸಾಯಕ್ಕೆ ಆಗಲಿ ಡಿಜಿಟಲ್ ಫಾರ್ಮಿಂಗೇ ಬಂದ್ಬಿಟ್ಟಿದೆ. ಎಲ್ಲದಕ್ಕೂ ಇವತ್ತು 80%ಗಿಂತ ಹೆಚ್ಚಿನ ಜನ ಇರೋದು ಬರೀ ಅರ್ಧ ಎಕರೆ 1 ಎಕರೆ ಜಮೀನು ಹೋಲ್ಡರ್ಸೇ. ನಮ್ಮ ಕಡೆ ಎಲ್ಲ ಇಲ್ಲಿ ಸಭಾಪತಿಗಳೇ ದೊಡ್ಡ ಪಟೇಲ ಜಮೀನ್ದಾರ ಅಂದರೆ 10 ಎಕರೆನೇ. ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ 10 ಎಕರೆ ಇದ್ರೆ ಅವ್ನು ದೊಡ್ಡ ಪಟೇಲ. ಅರ್ಧ ಎಕರೆ 1 ಎಕರೆಯವರೇ ಇರೋದಿಲ್ಲಿ. ಜಮೀನ್ದಾರ 10 ಎಕರೆ ಇದ್ರಿ ಇಲ್ಲಿ ಸಾಮಾನ್ಯವಾಗಿ 80%ಇಂದ 90% ಜನಕ್ಕೆ 2 ಎಕರೆಗಿಂತ ಜಮೀನು ಕಮ್ಮಿ ಇರೋರು. ಅರ್ಧ ಎಕರೆಯಿಂದ 1 ಎಕರೆ ಜಮೀನು ಇರೋರೇ ಹೆಚ್ಚಿನ ಜನ ಇರೋದು. ಫ್ರಾಗ್ಮೆಂಟೇಷನಲ್ಲಿ ಇರೋದು ಅರ್ಧ ಎಕರೆಯಿಂದ 1 ಎಕರೆ. ಕಾಸ್ಟ್ ಅಲ್ಲ, ಲೈವ್ಲಿಹುಡ್ ಮಾಡ್ಕೊಳ್ಳಿಕ್ಕೂ ಇವತ್ತು ಈ ಫಾರ್ಮಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋ ಮೂಲಕ ಭಾಳ ಉತ್ತಮವಾಗಿ ತಮ್ಮ ಭವಿಷ್ಯಗಳನ್ನು ಲೈವ್ಲಿಹುಡ್ಗಳನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಈ ಹಲವಾರು ಜನರದ್ದು ಇವತ್ತು ಯಶಸ್ಸಿನ ಕತೆ ಭಾಳ ಉತ್ತಮವಾಗಿರುವಂಥದ್ದಿದೆ. ಈ ತಂತ್ರಜ್ಞಾನ ಎಲ್ಲ ಹಂತದಲ್ಲೂ ಉತ್ತಮವಾಗಿ ಬಳಕೆ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಇಸ್ ಇನ್ ಆಲ್ ಲೆವೆಲ್ಸ್. ಸ್ಕಿಲ್ಸ್ ಬೇಕಾಗಿದೆ. ಒಂದು ಹಳ್ಳಿನಲ್ಲೂ ಗುಣಮಟ್ಟ. ಇವತ್ತು ತಮಗೆ ಗೊತ್ತಿದೆ ಸಭಾಪತಿಗಳೇ, ಜರ್ಮನು ಜಪಾನು World War II ಇಡೀ ದೇಶನೇ ನಾಶ ಆಯಿತು. ಅವರ್ ದೇ ವಿಲ್ ಟು ಕಮ್ ಬ್ಯಾಕ್, ಬೌನ್ಸ್ ಬ್ಯಾಕ್. ಹೆಂಗೆ ಬೌನ್ಸ್ ಬ್ಯಾಕ್ ಆಯಿತು? ಆ ನಾಗರಿಕರಲ್ಲಿದ್ದಂಥ ಕೌಶಲ್ಯತೆಯಿಂದ, ಜ್ಞಾನ ಮತ್ತು ಕೌಶಲ್ಯತೆಯಿಂದ ದೇ ವರ್ ಏಬಲ್ ಟು ಅಗೇನ್ ಬಿಲ್ಡ್ ಬ್ಯಾಕ್ ದೇರ್ ಕಂಟ್ರಿ ಆ್ಯಂಡ್ ಬಿಕಮ್ ಎ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್. ಎಲ್ಲ ಕಡೆನೂ ಮಾಡ್ಕೊಳ್ಳೋಂಥದ್ದು. ಮತ್ತು ಯಾರೇ ಆಗಲಿ ಯಾವುದೇ ರೀತಿಯಾದಂಥ ದುರ್ಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಫೀಡ್ಬ್ಯಾಕ್ ಗ್ರೀವಿಯನ್ಸ್ ಮೆಕ್ಯಾನಿಸಮ್ನ ಹೆಂಗೆ ಬಿಲ್ಡ್ ಮಾಡಿದ್ದೀವಿ ಅಂದರೆ, ಯಾವುದೇ ಒಂದು ಸಂಸ್ಥೆಗೆ ಅಕ್ರಿಡೇಷನ್ ಬೇಕು, ಯಾವುದೇ ಒಂದು ಸಂಸ್ಥೆಗೆ ರೆಗ್ಯುಲೇಟರಿ ಬಾಡಿಯ ಅಪ್ರೂವಲ್ ಬೇಕು ಅಂದರೆ ಅವನ ವೆಬ್ಸೈಟಲ್ಲಿ ಮತ್ತು ಗ್ರೀವಿಯನ್ಸು ಕಂಪ್ಲೇಂಟ್ಗಳು ಎಲ್ಲರ ಎದ್ದು ಕಾಣುವಂಥದ್ದು, ಅಥವಾ ಆ ಸಂಸ್ಥೆ ವಿರುದ್ಧವಾಗಿ ಎಲ್ಲೇ ಕಿರುಕುಳ ಕೊಡುವಂಥದ್ದು, ಏನೇ ಸರಿಯಾಗಿ ನಿರ್ವಹಣೆ ಆಗದಿದ್ದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುವಂಥದ್ದು, ಅಥವಾ ಆರ್ಬಿಟರಿಯಾಗಿ ಚಾರ್ಜ್ ಮಾಡೋಂಥದ್ದು, ಮತ್ತು ಯಾವುದೇ ಸಂಸ್ಥೆ ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಟ್ ಮಾಡಿ ಅದನ್ನು ವ್ಯಯ ಮಾಡ್ದೇ ಖರ್ಚು ಮಾಡದೇ ಇರುವಂಥದ್ದು, ಇವೆಲ್ಲ ಪಬ್ಲಿಕ್ ಸ್ಪೇಸಲ್ಲಿ, ಪಬ್ಲಿಕ್ ಡೊಮೈನ್ನಲ್ಲಿ ಸೆಲ್ಫ್ ಡಿಸ್ಕ್ಲೋಜರ್ ಮಾಡಲೇಬೇಕು ಟು ಪ್ರಿವೆಂಟ್ ಕಂಪ್ಲೀಟ್ಲಿ ಕಮರ್ಷಿಯಲೈಸೇಷನ್. ಮೊದಲೂ ಇದೆ, ಶಿಕ್ಷಣ ಸಂಸ್ಥೆಗಳು ನಾಟ್ ಫಾರ್ ಪ್ರಾಫಿಟನ್ನೇ ಕೆಲಸ ಮಾಡಬೇಕಾಗಿದೆ. ಆದರೆ ಇವತ್ತಿನ ಈ ಪಾಲಿಸಿಯಲ್ಲಿ ಇಟ್ ಶುಡ್ ಬಿ ಬ್ರಾಟ್ ಆನ್ ಪಬ್ಲಿಕ್ ಡೊಮೈನ್. ಮೊದಲು ಬರೀ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡೋರು, ಇನ್ಕಮ್ ಟ್ಯಾಕ್ಸಿಗೆ ಸಬ್ಮಿಟ್ ಮಾಡೋರು, ಅಥವಾ ಯಾವ್ದಾದ್ರು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡೋರು. ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಇಡಬೇಕಾಗಿದೆ. ಹಾಗಾಗಿ ಇಂಥ ಕಮರ್ಷಿಯಲೈಸೇಷನ್ ಮಾಡಲಿಕ್ಕೆ ಯಾವುದೇ ಸ್ಕೋಪ್ ಇಲ್ಲ. ನಾಟ್ ಫಾರ್ ಪ್ರಾಫಿಟ್ ಆ್ಯಂಡ್ ನೋ ಕಮರ್ಷಿಯಲೈಸೇಷನ್, ಎವ್ರಿಥಿಂಗ್ ಈಸ್ ಆನ್ ಪಬ್ಲಿಕ್ ಡಿಸ್ಕ್ಲೋಜರ್. ಹಾಗಾಗಿ ಇಷ್ಟು ಪಾರದರ್ಶಕವಾಗಿ, ಇಷ್ಟು ಪ್ರಗತಿಪರವಾಗಿ, ಜನರ ಬಡವರ ಪರವಾಗಿರುವಂಥದ್ದು, ದೀನದಲಿತರ ಪರವಾಗಿರುವಂಥದ್ದು, ಧ್ವನಿಲ್ಲದ ಜನತೆಯ ಪರವಾಗಿರುವಂಥ ಒಂದು ನಿಜವಾದ ಪಾಲಿಸಿ. ಶಿಕ್ಷಣ ನಿಜಕ್ಕೂ ಯಾರಿಗೆ ಸಲ್ಲಿಲ್ಲ ಅವ್ರಿಗೆ ಸಲ್ಲುವಂಥದ್ದಾಗುತ್ತೆ. ಅಷ್ಟು ಒಳ್ಳೆಯ ರೀತಿಯಲ್ಲಿರುವಂಥದ್ದಿದೆ. ಮೈನಾರಿಟೀಸ್ ನಿಮ್ಗೆ ಹೇಳಬೇಕು ಅಂದರೆ, ಇನ್ನೇನು ಸಂವಿಧಾನದಲ್ಲಿ ಹೇಳಬೇಕು ಅಂದರೆ, ಯಾರೂ ಸಂವಿಧಾನ ವಿರುದ್ಧವಾಗಿರುವಂಥದ್ದಿಲ್ಲ. ಸಂವಿಧಾನದಲ್ಲೇ ಭಾಳ ಸ್ಪಷ್ಟವಾಗಿದೆ. ಯಾವ ದೇಶದಲ್ಲೂ ಮೈನಾರಿಟೀಸಿಗೆ ಇಷ್ಟು ಮಾನ್ಯತೆ, ಸ್ವಾತಂತ್ರ್ಯ ಅಥವಾ ಅವರಿಗೆಲ್ಲ ರೀತಿಯಾದಂಥ ಆದ್ಯತೆಗಳು ಕೊಟ್ಟಿರುವಂಥ ಇಡೀ ವಿಶ್ವದಲ್ಲಿ ಯಾವ ದೇಶನೂ ಇಲ್ಲ, ಭಾರತ ದೇಶ ಬಿಟ್ಟರೆ. ಭಾರತ ಯಾವ್ದಾರು ಇದ್ರೆ ಹೇಳಿ. ಮೈನಾರಿಟೀಸ್ ಆಫ್ ರೈಟ್ಸ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ educational institution. All minorities, whether based on religion or language, shall have the right to establish and administer educational institution of their choice. In making any law providing for the compulsory acquisition of any property of an educational institution established and administered by a minority referred to in a class, the state shall ensure that the amount fixed by or determined under such law for the acquisition of such property is as such would not restrict. ಅಲ್ಲ, ಓಕೆ, ಸ್ಟಾಪ್ ಮಾಡ್ತೀನಿ. ಸ್ವತಂತ್ರ ಮಿಡ್ ನೈಟ್ ಸಿಕ್ಕದ, NEP ಇವತ್ತು ಮಿಡ್ ನೈಟ್ ಮತ್ತೆ ಬೆಳಕು ಚೆಲ್ಲಿದ್ರು. ಸಿಕ್ಕದ್ದು ರಾತ್ರಿ ಮಿಡ್ ನೈಟ್ ಸರ್. ನ್ಯೂ ಎಜುಕೇಶನ್ ಪಾಲಿಸಿ ಬೆಳಕು ಬಿದ್ದಿದ್ದು ಮಿಡ್ ನೈಟ್ನಲ್ಲಿ. ಶಿಕ್ಷಣದಲ್ಲಿ ಇನ್ನೂ ಹೆಚ್ಚಿನ ಜನನ ವಿದ್ಯಾರ್ಥಿಗಳು ಬರಲಿಕ್ಕೆಲ್ಲ 6 ಸ್ಕೀಮ್ಗಳಿದ್ದಾವೆ.
ಅವ್ರಿಗೆ ಊಟ ಕೊಡುವಂಥದ್ದಾಗಲಿ, ಸ್ಕಾಲರ್ಶಿಪ್ ಕೊಡುವಂಥದ್ದಾಗಲಿ, ಇವೆಲ್ಲ ಸೈಕಲ್ ಕೊಡುವಂಥದ್ದು, ಇವೆಲ್ಲ ಇರೋಂಥ ಸ್ಕೀಮ್ಗಳು ಇವೆಲ್ಲ ಇದ್ದೇ ಇರುತ್ತೆ. ಮುಂದುವರಿಸುವಂಥದ್ದು ಇನ್ನು ಹೆಚ್ಚಿನ ರೀತಿಯ ಆದ್ಯತೆಯನ್ನು ಕೊಟ್ಟು ಇನ್ನು ಉತ್ತಮ ಗುಣಮಟ್ಟವನ್ನು ಕೊಡಲಿಕ್ಕೆ ತಮಗೆಲ್ಲ ಈಗ ಗೊತ್ತಿದ್ದಾಗೆ ಫೌಂಡೇಶನಲ್ ಎಜುಕೇಷನ್ 5+3+3+4 ಇವೆಲ್ಲ ಉತ್ತಮವಾಗಿರುವಂಥದ್ದಿದೆ. ಅಂಗನವಾಡಿಗಳು ಎಲ್ಲ ಇಂಟಗ್ರೇಷನ್ ಮಾಡ್ತಿರುವಂಥದ್ದಿದೆ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಇವನ್ನೆಲ್ಲ ನೋಡಿ ಇಷ್ಟು ಉತ್ತಮವಾಗಿ ಮಾಡಿರುವಂಥದ್ದಿದೆ. ಇನ್ನೂ ಇನ್ನು ಬೇಕಾದಷ್ಟಿದೆ. ಇಷ್ಟಕ್ಕೆ ಮಾತ್ರ ಅವ್ರು ಕೇಳಿದ ಪಾಯಿಂಟಿಗೆ ಮಾತ್ರ